ಆಕಾಶ್ ಹೆಚ್ಚು, ಡೇಟ್ ಆಫ್ ಬರ್ತು 26/11/1997, ಬುಧವಾರ ಹುಟ್ಟಿರೋದು. ಸೊ ಮಂಗಳ ದೋಷ ಇದೆ, ಬಟ್ ಮಂಗಳ ದೋಷದಲ್ಲಿ ಲೋ ಇರುತ್ತೆ, ಮಿಡಲ್ ಇರುತ್ತೆ, ಹೈ ಇರುತ್ತೆ. ಬಟ್ ನಿಮ್ಮ ಮಗಂದು ಕಡಿಮೆ ಇದೆ. ಸೊ ಬಟ್ ಅದಕ್ಕೂ ಒಂದು ಪರಿಹಾರ ಅಂತ ಬೇಕೇ ಬೇಕು. ಇಲ್ಲಿ ಇಬ್ಬರದು ಮಂಗಳ ದೋಷ ಇಬ್ಬರದು ಇದೆ. ಸೊ ಪ್ರಿಯಾಂಕದು ಮಂಗಳ ದೋಷ ಇದೆ, ಆಕಾಶ್ದು ಮಂಗಳ ದೋಷ ಇದೆ. ಬಟ್ ಆಗಿ ಮಂಗಳ ದೋಷದಲ್ಲಿ ಇಬ್ಬರದು ಮಂಗಳ ದೋಷ ಇದ್ದರೆ, ಸೊ ವೈದಿಕ ಜ್ಯೋತಿಷ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಸೊ ಮಂಗಳ ದೋಷ ಇದ್ದರೆ, ಸೊ ಏನು ದೋಷ ಇಲ್ಲ ಅಂದರೆ ಇಬ್ಬರದು ಮಂಗಳ ದೋಷ ಇದ್ದರೆ, ಕುಜ ದೋಷ ಇದ್ದರೆ ಅದು ಈಕ್ವಲ್ ಅಂತ ಹೇಳ್ತಾರೆ. ಬಟ್ ಅದೇ ನಿಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಕೆಲವು ಪುರೋಹಿತರುಗಳು ಆ ಥರ ಹೇಳ್ತಾರೆ, ಬಟ್ ಇಟ್ಸ್ ನಾಟ್ ಕರೆಕ್ಟ್. ಬಟ್ ಇವಾಗ ನನಗೂ ಸ್ಟಮಕ್ ಇಕ್ಕಿದೆ, ನಿಮಗೂ ಸ್ಟಮಕ್ ಇಕ್ಕಿದೆ, ಇಬ್ಬರದು ಈಕ್ವಲ್ ಆಗ್ತದೆ ಅಂದರೆ ಹೇಗೆ? ಈಕ್ವಲ್ ಯಾವಾಗ ಆಗ್ತದೆ ಅದೆರಡು ಅಂತಂದರೆ, ಸೊ ಅವರಲ್ಲೂ ಸೇಮ್ ಆ್ಯಟಿಟ್ಯೂಡ್ ಬಿಹೇವಿಯರ್ಸು ಪ್ರಾಬ್ಲಮ್ಸ್ ಇರ್ತದೆ, ಇವರಲ್ಲೂ ಸೇಮ್ ಆ್ಯಟಿಟ್ಯೂಡ್ ಬಿಹೇವಿಯರ್ಸು ಪ್ರಾಬ್ಲಮ್ಸ್ ಇರ್ತದೆ. ಸೊ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಇಂಟೆನ್ಷನ್ಗೆ ಇಬ್ಬರದು ಕುಜ ದೋಷ ಇದ್ದರೆ ಸೊ ಮದುವೆ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ. ಬಟ್ ಇವನು ಹೇಳಲಿಲ್ವಾ, ಫಾರ್ ಎಕ್ಸಾಂಪಲ್ ಅವ್ರಿಗೂ ಸ್ಟಮಕ್ ಇಕ್ಕಿರ್ತದೆ, ನನಗೂ ಸ್ಟಮಕ್ ಇಕ್ಕಿರ್ತದೆ. ಸರಿ, ಅವ್ರಿಗೆ ಪೇಯ್ನ್ ಅವ್ರಿಗೆ ಗೊತ್ತಾಗ್ತಿರ್ತದೆ, ನನ್ನ ಪೇಯ್ನ್ ನನಗೆ ಗೊತ್ತಾಗ್ತಿರ್ತದೆ. ಸೊ ಸ್ಟಮಕ್ ಇಕ್ಕಂದರೆ ಇವಾಗ ಸರ್ಗೆ ಹೇಗಿದೆ ಅಂತ ಅವ್ರಿಗೂ ಗೊತ್ತಿರುತ್ತೆ, ಅವ್ರಿಗೆ ಹೆಂಗೆ ನೋಯ್ತಾ ಇದೆ ಅಂತ ನನಗೂ ಅದು ಫೀಲ್ ಅರ್ಥ ಆಗ್ತದೆ ಅಷ್ಟೇ. ಬಟ್ ಆ ಪೇಯ್ನ್ ಇಬ್ಬರು ಸಫರ್ ಮಾಡ್ತೀವಲ್ವಾ, ಕರೆಕ್ಟ್ ತಾನೆ? ಬಟ್ ಅರ್ಥ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಪೇಯ್ನನ್ನು ಹಾಗೆ ನಾವು ಸಫರ್ ಮಾಡ್ತಾ ಇರ್ತೀವಲ್ವಾ. ಸೊ ಅದಕ್ಕೇನು ರಿಲೀಫ್ ಆಗಬೇಕಲ್ವಾ, ಅದಕ್ಕೊಂದು ಪರಿಹಾರ ಬೇಕಲ್ವಾ, ಮೆಡಿಸಿನ್ಸು ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗಾಗಿ ತುಂಬ ಜನ ಏನು ಮಿಸ್ಗೈಡ್ ಮಾಡ್ತಾರೆ ಅಂದರೆ, ಕುಜ ದೋಷ ಇಬ್ಬರದು ಇದ್ದಾಗ ಸಮಸ್ಯೆ ಬರೋದಿಲ್ಲ, ಮಾಡ್ಬೋದು ಮದುವೆ ಅಂತ ಹೇಳ್ಬಿಡ್ತಾರೆ. ಪ್ರಾಬ್ಲಮ್ ಇಲ್ಲ. ಸೊ ಇಟ್ಸ್ ನಾಟ್ ಕರೆಕ್ಟ್, ಅದು ಸರಿಯಾದ ಕ್ರಮ ಅಲ್ವೇ ಅಲ್ಲ ಅದು. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡಲಿಲ್ವಾ, ಹಾಗೆ ಅರ್ಥ ಮಾಡ್ಕೋಬೋದು. ಆ್ಯಟಿಟ್ಯೂಡು, ಅವ್ರ ಗುಣ, ನಡತೆ, ತೊಂದರೆಗಳು, ಪ್ರಾಬ್ಲಮ್ಸ್ಗಳು ಈಕ್ವಲ್ ಆಗಿ ಆಗ್ಬೋದು. ಬಟ್ ಇಬ್ಬರು ಸಫರ್ ಮಾಡಬೇಕಲ್ಲ, ಅದಕ್ಕೆ ಪರಿಹಾರ ಅಂತ ಮಾಡಿಸ್ಕೊಂಡ್ಬಿಟ್ರೆ, ಪರಿಹಾರ ಮಾಡಿಸ್ಕೋಬೇಕು ಅದಕ್ಕೆ. ಸೊ ನೋಡಿ, ಇದು ಮಂಗಳ ದೋಷ ಇಬ್ಬರಲ್ಲೂ ಇದೆ. ರಾಶಿ ಬಂದು ಕನ್ಯಾ ರಾಶಿ, ಇಬ್ಬರದು ಕನ್ಯಾ ರಾಶಿನೇ. ಸೊ ನೀವು ನೋಡಿ ಇಲ್ಲಿ ತುಂಬ, ಈಗ ನೀವು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಫಾರ್ ಎಕ್ಸಾಂಪಲ್ ಈ ಲವ್ ಮ್ಯಾರೇಜ್ ಅಂತ ಆಗ್ತಿರ್ತಾರೆ. ಸೊ ಅವ್ರದ್ದು ಯಾಕೆ ತುಂಬ ಡೈವರ್ಸ್ ಕೇಸ್ಗಳು, ಮರ್ಡರು, ಕೊಲೆ ಎಕ್ಸೆಟ್ರಾ ಎಕ್ಸೆಟ್ರಾ ಆಗ್ತದೆ, ನಂಬರ್ 1. ಓಕೆ, ನಂಬರ್ 2, ಸೊ ಹುಡುಗ ತುಂಬ ರಿಚ್ ಆಗಿದ್ದಾನೆ, ಜಿನಿಯನ್ ಆಗಿದ್ದಾನೆ, ಅಥವಾ ಹುಡುಗಿ ಮನೆ ಕಡೆ ಚೆನ್ನಾಗಿದ್ದಾಳೆ, ಅಥವಾ ಬ್ಯೂಟಿ ಆಗಿದ್ದಾರೆ, ಸೊ ಚೆನ್ನಾಗಿ ಕೊಡ್ತಾರೆ, ಈ ಇಂಟೆನ್ಷನ್ ನಂಬರ್ 2. ನಂಬರ್ 3, ಆ ಲಗ್ನದಲ್ಲಿ ಇಂಥವ್ರ ಲಗ್ನದ ಜೊತೆ ಮದುವೆ ಮಾಡಬಾರ್ದು ಅಂತ ಇರ್ತದೆ. ಬಟ್ ಅದು ಯಾವುದೂ ನೋಡೋದಿಲ್ಲ, ಆಯಾ ಜ್ಯೋತಿಷ್ಯ ತಾನೆ, ಬಿಡಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು, ಹುಡುಗಿ ಚೆನ್ನಾಗಿದ್ದಾಳೆ, ಓದಿದ್ದಾಳೆ, ಈ ಇಂಟೆನ್ಷನಲ್ಲಿ ಮಾಡ್ತಾರೆ. ಸೊ ಇವ್ರುಗಳು ಮಾಡೋ ಮಿಸ್ಟೇಕ್ಗೆ, ಯಾರು ಪೇರೆಂಟ್ಸು ಆ್ಯಂಡ್ ಸಂಬಂಧಿಕರು ಮಾಡೋ ಮಿಸ್ಟೇಕ್ಗೆ ಸೊ ಇಡೀ ಫ್ಯಾಮಿಲಿ ಸಫರ್ ಮಾಡಬೇಕಾಗ್ತದೆ, ಇನ್ಕ್ಲೂಡ್ ಅವರಿಂದ ಸೇರಿ ಸಫರ್ ಮಾಡಬೇಕಾಗ್ತದೆ. ಕುಂಡಲಿನ ಹುಟ್ಟಿದ ಮಕ್ಕಳಲ್ಲಿ ಯಾಕೆ ಕುಂಡಲಿ ಬರೆಸ್ಬೇಕು ಅನ್ನೋದು ಈ ಇಂಟೆನ್ಷನ್ ಇದೆ. ಸೊ ಹೋಗ್ತಾರೆ, ಒಂದು ಜಾತಕ ಬರೆಸ್ಕೊಬಂದ್ಬಿಡ್ತಾರೆ. ನೀವು ಯಾರದೇ ಜಾತಕ ತೊಗೊಂಡು ಬನ್ನಿ, ಜಾತಕದಲ್ಲಿ ಅಷ್ಟೇ ಮೊದಲು ಯಾರು ನಿಮ್ಮ ಜ್ಯೋತಿಷಿಗಳು ಅವ್ರದ್ದೊಂದು ಮೇಲ್ಗಡೆ ನೇಮು, ಅದ್ರಲ್ಲಿ ಹೋಮ ಏನೋ ಬರೆದ್ಬಿಟ್ಟು ಅವ್ರು ಹುಟ್ಟಿದ ನಕ್ಷತ್ರ, ಪಾದ, ಸೊ ಗ್ರಹಗತಿಗಳು ಹೇಗಿದ್ದೋ, ತಿಥಿ ಯಾವುದು, ನಕ್ಷತ್ರ, ವಾರ, ಇದನ್ನಷ್ಟೇ ಮೆನ್ಷನ್ ಮಾಡಿರ್ತಾರೆ. ಪೂರ್ತಿ ಕುಂಡಲಿ ಹಾಕಿ ನೋಡೋದೇ ಇಲ್ಲ. ಪೂರ್ತಿ ಕುಂಡಲಿ ಹಾಕಿ ನೋಡಿದಾಗ ಅದನ್ನು ನಾವು ಪರಿಶೀಲನೆ ಮಾಡಿದ್ರೆ, ಸೊ ಈ ಹುಡುಗಿಗೆ ಈ ಹುಡುಗಿನ ತರಬಹುದಾ, ಸೊ ಅದನ್ನು ಮಾಡಿ ಅದನ್ನು ನೋಡಿ ಮಾಡಿದ್ರೆ ಸೊ ಫ್ಯಾಮಿಲಿನೂ ಸಫರ್ ಮಾಡೋದಿಲ್ಲ, ಆ ಹುಡುಗಿನೂ ಸಫರ್ ಮಾಡೋದಿಲ್ಲ, ಅವ್ರು ಹುಟ್ಟು ಮಕ್ಕಳು ಕೂಡ ಸಫರ್ ಮಾಡೋ ಥರ ಇರೋದಿಲ್ಲ. ಬಟ್ ಇದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲ, ಇವರು ಬಟ್ ದೇವ್ರನ್ನ ನಂಬ್ತೀರಿ, ನೋ ಇಲ್ಲಿ ಏನಾಗ್ತದೆ ಅಂದರೆ, ಈಗ ನಂದು ಅಷ್ಟೇ, ನಂದು ನಮ್ಮ ಮಿಸ್ಸಸ್ತು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ತಾತ ಬಂದು ಮೈಸೂರು ಅರಮನೆಯಲ್ಲಿ ಅವರು ವಿದ್ವಾನ್, ಅವರು ಪಾಂಡಿತ್ಯ ಮಾಡಿದವರು. ಸೊ ಇದು ನಮ್ಮೆಲ್ಲ 7 ಜನ ಮಕ್ಕಳು ನನ್ನ ಜೊತೆನಲ್ಲಿ ಹುಟ್ಟಿದವರು. 7 ಮೆಂಬರ್ಸ್ನು ಅವರು ಎಲ್ಲ ಕುಂಡಲಿ ಹಾಕಿ ಬರೆದಿದ್ರು.
ಪಾಂಡವಪುರದಲ್ಲಿ ಮನೆ ಇತ್ತಂತೆ, ಮನೆ ಸುಟ್ಟೋದಾಗ ಎಲ್ಲರದು ಹೋಗಿದೆ. ಬಟ್ ಐ ಡೋಂಟ್ ನೋ ವೆನ್ ಐ ವಾಸ್ ಬರ್ನ್, ನನಗೆ ಗೊತ್ತಿಲ್ಲ. ಇವಾಗ ನಮ್ಮ ತಾಯಿ ಏನು ಹೇಳ್ತಾರೆ ಅಂದರೆ, ಈ ಮಿಲ್ಸಲ್ಲಿ ಹಾಲರ್ಬಿ ಅಂತ ಮಾಡ್ತಾರೆ ಮಲ್ಲೆ ಮಹದೇಶ್ವರ ಬೆಟ್ಟದಲ್ಲಿ ಅಮಾವಾಸ್ಯೆ ದಿವಸ, ಅವತ್ತು ನಿನ್ನ 12 ಗಂಟೆಲಿ ಹುಟ್ಟದೆ ಅಂತ ಹೇಳ್ತಾರೆ. ಸೊ ಅವ್ರ ಲೆಕ್ಕದಲ್ಲಿ ಅದನ್ನು ನಾವು ನೋಡ್ಕೊಂಡ್ರೆ, ಅದು ನನ್ನ ಜೊತೆಯಲ್ಲಿ ಹುಟ್ಟಿದವ್ರು ನೋಡಿದ್ರೆ ನನಗೆ ಇವಾಗ 54 ಅಂತ ತೋರಿಸಿದೆ ಏಜು. ಬಟ್ ಡೇ ಟು ಟೈಮ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಡೇಟ್ ಆಫ್ ಬರ್ತು 71 ಅಂತ ಹೇಳ್ತಾರೆ. ಸೊ ಅದು ಕರೆಕ್ಟ್ ಆಗಿದೆ. ಬಟ್ ಹುಟ್ಟಿದ ಟೈಮು ಡೇಟು ಇಲ್ಲ, ಗೊತ್ತಿಲ್ಲ. ಸೊ ಈ ಥರ ಇವಾಗ ನಂದು ನಮ್ಮ ಮನೆಯವ್ರದ್ದು, ನಮ್ಮದು ಮ್ಯಾರೇಜ್ ಆಗಿದೆ, ಅವ್ರದ್ದು ಏನೂ ಇಲ್ಲ, ನಂದು ಏನೂ ಇಲ್ಲ, ಬಟ್ ಚೆನ್ನಾಗಿದ್ದೀವಿ. ಸೊ ನಿಮಗೆ ರೇರ್ ಆ ಥರ ಆಗ್ಬೋದು, ಬಟ್ ಒಂದು 70% ಪ್ರಾಬ್ಲಮ್ಸ್ ಆಗ್ತದೆ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮಾತ್ರನೇ ಈ ತರ ಆಗ್ತಿರೋದು. ಹೌದು. ಈಗ ನಮ್ಮ ಜನರೇಷನ್ ಅಲ್ಲೆಲ್ಲ ನಾರ್ಮಲಿ ಹಿಂಗೇನೆ, ಬರೀ ಹೆಸರು, ಅದು ಹೆಸರು ಯಾವ ಡೇಟ್ ಅಂತ ಗೊತ್ತಿರಲಿಲ್ಲ, ಅವ್ರು ಏನೋ ಹೆಸರು ಇಟ್ಟಿದ್ರು, ನೋಡಿ ಇಲ್ಲಿ ಈ ಜ್ಯೋತಿಷ್ಯ, ಹೊಂದ್ಕೊಂಡು ಹೋಗುವಂತ ಈ ಕುಂಡಲಿನಲ್ಲಿ ಈ ಏನು ಪ್ರಾಬ್ಲಮ್ಸ್ಗಳು ಬರುತ್ತೋ, ಪ್ರಾಬ್ಲಮ್ಗೆ ಪರಿಹಾರಗಳು ಏನು ತೋರಿಸ್ತೆ ಅಂದರೆ, ಈ ವೈದಿಕ ಜ್ಯೋತಿಷ್ಯದಲ್ಲಿ ನೀವು ಹೋಮ ಮಾಡಿಸಿ, ಹವನ ಮಾಡಿಸಿ, ಅಥವಾ ಬಾನಮತಿ ಮಾಡಿಸಿ, ಅಥವಾ ವಶೀಕರಣ ಮಾಡಿ, ಈ ಥರದ್ದು ಯಾವುದು ಹೇಳೋದಿಲ್ಲ. ನಿಮ್ಗೆ ಅದನ್ನು ಮಾಡ್ಕೊಡ್ತೀವಿ, ಇಷ್ಟು ಲಕ್ಷ ಆಗ್ತದೆ, ಇದನ್ನು ಮಾಡ್ಕೊಡ್ತೀವಿ 50,000, ಆ ಥರ ಯಾವುದು ಹೇಳೋದಿಲ್ಲ. ಸೊ ನಿಮಗೆ ಇಲ್ಲ, ಅದನ್ನೇ ಹೇಳೋದು ಸಿಂಪಲ್ ಪರಿಹಾರಗಳು. ಜೊತೆಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ಅಲ್ಲಿ ತನಕ ನೀವು ಪೇಷನ್ಸಿಂದ ಇರಿ, ನಿಮ್ಮ ಕೋಪ ಬಿಡಿ, ನಿಮ್ಮ ಅಹಂಕಾರ ಬಿಡಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ನಿಮಗೆ ಒಂದು ದಶೆ ಅಂತ ಬರ್ತದೆ, ಆ ದಶೆ ಬರೋ ತನಕ ಸೊ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಈ ಥರ ಇಲ್ಲಿ ಸೊಲ್ಯೂಷನ್ ಕೊಡ್ತಾ ಹೋಗ್ತಿರ್ತಾರೆ. ಹಿಂದಿನೂ ಹಾಗೇನೆ, ನಿಮ್ಗೆ ಎಷ್ಟೇ ಮನೆ ಸಮಸ್ಯೆಗಳಿದ್ರು, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳದಾಗಲಿ, ಅತ್ತೆ ಮಾವಂದಾಗಲಿ, ಅಲ್ಲಿ ದೊಡ್ಡವ್ರು ಏನಾದ ಹೇಳ್ತಿದ್ರು ಅಂದರೆ, ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ಒಳ್ಳೆ ಟೈಮ್ ಬರ್ತದಮ್ಮ, ಒಳ್ಳೆ ಟೈಮ್ ಬರ್ತದೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ. ಬಟ್ ಇವಾಗಿನವ್ರು ಯಾರು ಹೇಳ್ತಾರೆ? ಹೌದು, ಇವಾಗ್ಲೂ ಅದೇ ಸೊಲ್ಯೂಷನ್. ನಿಮ್ಗೆ ಹಿಂದಿನ, ಇವಾಗ ನಿಮ್ಗೆ 70 ವರ್ಷದಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ಬಂದಿದೆ. $1 ಟ್ರಿಲಿಯನ್ ವರ್ಷಗಳಿಂದ, ಯಾವಾಗ ಈ ಬ್ರಹ್ಮಾಂಡ ಸೃಷ್ಟಿ ಆಯಿತು ಅವಾಗಿಂದನೂ ಆಯುರ್ವೇದನೇ ಇರೋದು. ಇವಾಗ್ಲೂ ನಾನು ಎಷ್ಟೋ ಜನ, ನಾನು ಒಂದು 125, 125, 130, 95, 105 ಈ ಏಜ್ನವರು ಪ್ರೆಸೆಂಟ್ ಇವಾಗಿರೋರನ್ನ ನಾನು ತುಂಬ ಜನ ನನ್ನ ಚಾನಲಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಗ್ಲಾಸ್ ಹಾಕೊಳ್ಳೋದಿಲ್ಲ ಒಂದು ನೋಡಿ, ಇವಾಗ ನಮ್ಗೆ 40-45 ಎಲ್ಲ ಗ್ಲಾಸ್ ಹಾಕೋತೀವಿ, ಅಂದರೆ ರೀಡಿಂಗ್ ಗ್ಲಾಸ್ ಅಷ್ಟೇ. ನನ್ನ ಜೊತೆ ಹುಡ್ತಾರೆ 7 ಜನ 24 hours ಗ್ಲಾಸ್ ಹಾಕೋತಾರೆ. ನಾನು ಒಬ್ಬನೇ ಯೋಗ ಈಗ ಮಾಡೋದ್ರಿಂದ ರೀಡಿಂಗ್ ಮಾತ್ರ ಗ್ಲಾಸ್ ಹಾಕೋತೀನಿ. ಸೊ ಪರಿಹಾರ ಅದಕ್ಕೇನಿದೆ? ಸೊ ತ್ರಾಟಕ ಮಾಡೋದು ಪರಿಹಾರ ಇದೆ. ಅವ್ರು ತ್ರಾಟಕ ಮಾಡೋದಿಲ್ಲ, ಅವ್ರು 24 hours ಗ್ಲಾಸ್ ಬೇಕು, ತೆಗೆದುಬಿಟ್ರೆ ನೀವು ಕಾಣಿಸ್ತಿದ್ದೀರ ಅಂತ ಅವರು. ನನ್ನ ತಂಗಿ ಅವಳಿಗೂ ಅಷ್ಟೇ, ಗ್ಲಾಸ್ ರಿಮೂವ್ ಮಾಡಿದ್ರೆ ಬ್ಲರ್ ಕಾಣಿಸ್ತಿರಂತೆ ನೀವು. ಸೊ ಪರಿಹಾರ ಏನು? ತ್ರಾಟಕ ಮಾಡಿ, ಸರಿ ಹೋಗ್ತದೆ. ಲೈಕ್ ದಿಸ್. ಸೊ ವಯಸ್ಸು ಆಕಾಸ್ತು 28 ವರ್ಷ 6 ತಿಂಗಳು 29 ದಿವಸ ಇವತ್ತಿಗೆ. ನಕ್ಷತ್ರ ಹಸ್ತ 4ನೇ ಪಾದ. ಯೋಗ ಬಂದು ಆಯುಷ್ಮಾನ್, ಕರ್ಣ ಬಂದು ಬಾಳವ. ಸೊ ಸೂರ್ಯ ಉದಯ ಆಗಿದ್ದು ನಿಮ್ಮ ಮಗ ಹುಟ್ಟಿದ ದಿವಸ 6 ಗಂಟೆ 23 ನಿಮಿಷ 25 ಸೆಕೆಂಡು. ಸೂರ್ಯಾಸ್ತ 6 ಗಂಟೆ 50 ನಿಮಿಷ 27 ಸೆಕೆಂಡು. ಸೊ ಭೂಮಿ ಅವತ್ತು 12.58 ನಾರ್ತ್ನಲ್ಲಿ ಅಕ್ಷಾಂಶದಲ್ಲಿ, ರೇಖಾಂಶ 77.35 ಈಸ್ಟ್ನಲ್ಲಿ ರೊಟೇಟ್ ಆಗಿತ್ತು. ಸೊ ಯಾವ ಡಿಗ್ರಿನಲ್ಲಿ ಭೂಮಿ ರೊಟೇಟ್ ಆಗಿರ್ತದೆ, ಗ್ರಹಗಳು ಹೇಗಿರ್ತದೆ, ನಕ್ಷತ್ರಗಳ ಚಲನೆ ಹೇಗಿರ್ತದೆ, ಸೊ ಸೂರ್ಯ ಉದಯ, ಸೂರ್ಯಾಸ್ತ, ಚಂದ್ರ ಉದಯ, ಚಂದ್ರಾಸ್ತ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಕುಂಡಲಿ ಹಾಕೋದಕ್ಕಾಗೋದು. ಬ್ಲೈಂಡಾಗಿ ಪಂಚಾಂಗ ನೋಡ್ಕೊಂಬಿಟ್ಟು ಹೇಳಿದ್ರೆ ಏನು ಗೊತ್ತಾಗೋದು. ಈಗ ಅವ್ರು ಬರ್ಕೊಟ್ಟಾರಲ್ಲ ಅಷ್ಟೇ ಆಗ್ತದೆ. ಸೊ ಸಮಯ ವಲಯ 5.5. ತಿಥಿ ಬಂದು ಏಕಾದಶಿ. ತಿಥಿ ಅಂದ್ರೆ ದಿನ ಅಂತ ಅಷ್ಟೇ. ತಿಥಿ ಅಂದರೆ ಕೆಲವರೆಲ್ಲ 11ನೇ ದಿವಸ ಕಾರ್ಯ ಮಾಡ್ತಾರೆ, ಅದು ತರ್ಕೊಂಡ್ಬಿಟ್ಟಿರ್ತಾರೆ. ತಿಥಿ ಅಂದರೆ ದಿನ. ಸೊ ಏಕಾದಶಿ ದಿವಸ ಹುಟ್ಟಿರೋದು ಕೃಷ್ಣ ಪಕ್ಷದಲ್ಲಿ. ನಕ್ಷತ್ರ ಆಧಾರಿತ ಬಂದು ಬೆಳ್ಳಿ ಹಾಕಿ ಬರ್ತದೆ ಅವ್ರಿಗೆ ಆಕಾಶಕ್ಕೆ. ವರ್ಣ ಬಂದು ವೈಶ್ಯ. ನೋಡಿ ಇಲ್ಲಿ ವರ್ಣ ಬಂದು ಹುಡುಗಿದು ಕೂಡ ವೈಶ್ಯನೇ ಇದೆ, ಇಬ್ಬರದು ವೈಶ್ಯ ವರ್ಣನೇ ಇದೆ. ಸೊ ಯೋನಿ ಬಂದು ಮೇಷ, ಗಣ ಬಂದು ದೇವತಾ ಗಣ. ಸೊ ಇಲ್ಲಿ ನೋಡಿ ಆಕಾಶದ್ದು ಬಂದು ದೇವತಾ ಗಣ, ಪ್ರಿಯಾಂಕದು ಬಂದು ಮನುಷ್ಯ ಗಣ. ಇದಕ್ಕೆ 5 ಮಾರ್ಕ್ಸ್ ಕೊಡ್ತೀವಿ. ಸೊ ವರ್ಣ ಬಂದು ವೈಶ್ಯ, ವರ್ಣ ಒಂದೇ ಆಗಿದ್ರೆ ಇಬ್ಬರ ಆಲೋಚನೆಗಳು ಮತ್ತು ಸ್ವಭಾವಗಳು ಒಂದೇ ರೀತಿಯಲ್ಲಿ ಇರ್ತವೆ ಅಂತ ಇದೆ. ಯಾಕೆ ಮೇಡಮ್ ನೆಗಾಡ್ತಿದ್ದಾರೆ?
ತನ್ನ ಸೊಸೆ ತುಂಬಾ ಕೋಪ, ನನ್ನ ಮಗ ತುಂಬಾ ಕಾಮು, ಅದಕ್ಕೆ ಇದೆ ಯೋಚ್ನೆ ಇದೆ ಮಾಡ್ತಾ ಇದೆ ಇದೆ ಇದ್ದೀನಿ. ನೆಕ್ಸ್ಟ್ ಹೇಳ್ತೀನಿ. ಸೊ ತಾರಾ ಒಂದು ವಾಶ್ಯಕುಟ ನೋಡಿದ್ದೀನಿ. ತಾರಾ ಹೊಂದಾಣಿಕೆ ಆಗ್ತಿದೆ. ಒಂದು ಅಸ್ತ ಇವ್ರದ್ದು ಯಾರ್ದು ಆಕಾಶ್ದು ಅಸ್ತ. ಸೊ ಹೀಗೆದು ಉತ್ತರ ಫಲ್ಗುಣಿ. ಸೊ ಅದು ಉತ್ತಮವಾಗಿದೆ. ಯೋನಿ ಬಂದು ಇದು ಆಕಾಶ್ದು ಬಂದು ಬೆಫೆಲೋ. ಸೊ ಹೀಗೆದು ಬಂದು ಹಸು. ಸೊ ಓಕೆ, ಅದನ್ನೇ ಅಷ್ಟು ನೋಡ್ಬಿಟ್ಟು ಮತ್ತೆ ಓಕೆ ಆಗ್ಬಿಡುತ್ತೆ. ಹಾಂ ಓಕೆ ಆಗ್ಬಿಡ್ತದೆ. ನಾಡಿ ಬಂದು ಸೊ ನೋಡಿ, ಇದು ಆಕಾಶ್ದು 2 ಮಾರ್ಕ್ಸ್ ಕೊಟ್ಟಿದ್ದೀನಿ. ಈ ಪ್ರಿಯಾಂಕದು 5 ಬರ್ತದೆ, ಒಟ್ಟು 3 ಬರ್ತದೆ, ಇಬ್ಬರದು ಸೇರಿ 5. ಇನ್ನು ರಜ್ಜು ಕೂಟ ಬಂದು ಆಕಾಶ್ದು ನೆಕ್ಕು ಕುತ್ತಿಗೆ ಬರ್ತದೆ. ಸೊ ಇಲ್ಲಿ ಬಂದು ಪ್ರಿಯಾಂಕದು ನಾಭಿ ಬರ್ತದೆ. ನಾಭಿ ಅಂದರೆ ಹೊಕ್ಕಳು ಭಾಗ. ಸೊ ಇದು ಇಬ್ಬರದೂ ಅಟ್ಲೀಸ್ಟು ಹತ್ತತ್ರ ಇರಬೇಕು ಅಥವಾ ಒಂದೇ ಆಗಿರಬೇಕು. ಸೊ ಇಲ್ಲಿ ಪ್ರಿಯಾಂಕದ ಬಂದು ನಾಭಿ. ಸೊ ಇಲ್ಲಿ ಆಕಾಶದ ಬಂದು ಕುತ್ತಿಗೆ. ಸೊ ಇನ್ನು ನಿಮಗೆ ಬಕುಟ ಇಬ್ಬರ ರಾಶಿ ಅಧಿಪತಿ ಬಂದು ಬುಧ. ರಾಶಿ ಅಧಿಪತಿ ಬಂದು ಕನ್ಯಾ ರಾಶಿ ಇರೋದ್ರಿಂದ ಇಬ್ಬರದು ಕೂಡ ಅಧಿಪತಿ ಬಂದು ರಾಶಿ ಅಧಿಪತಿ ಬುಧ ಇದ್ದಾನೆ. ನೋಡಿ ಇಲ್ಲಿ ಇನ್ನೊಂದು ಕಳತ್ರ ದೋಷ ಅಂತ ಇದೆ. ಸೊ ಇಲ್ಲಿ ನೋಡಿ, ವರ್ಣಕೂಟ, ವಾಶ್ಯಕೂಟ, ತಾರಾಕೂಟ, ಯೋನಿಕೂಟ, ಮೈತ್ರಿಕೂಟ, ಗ್ರಹ ಮೈತ್ರಿಕೂಟ, ಜ್ಞಾನಕೂಟ, ಬಕುಟಕೂಟ, ನಾಡಿಕೂಟ. ಸೊ ಇದಿಷ್ಟನ್ನು ನೋಡ್ತಾ ಹೋಗ್ಬೇಕಾಗ್ತದೆ. ಇಲ್ಲಿ ಕಳತ್ರ 7ನೇ ಮನೆಯಲ್ಲಿ ಸಪ್ತಮ ಭಾವ ಅಂತ ಹೇಳ್ತೀವಿ. 7ನೇ ಮನೆಯಲ್ಲಿರೋದು ಸಪ್ತಮ ಭಾವ, ವೈವಾಹಿಕ ಜೀವನವನ್ನು ತೋರಿಸ್ತಾ ಇರುವಂತಹದ್ದು ಇದು. 7ನೇ ಮನೆ ಅಧಿಪತಿ ಶುಕ್ರ ಇದ್ದಾನೆ. ಯಾವುದರಲ್ಲಿ? ಪ್ರಿಯಾಂಕದರಲ್ಲಿ. 7ನೇ ಮನೆ ಅಧಿಪತಿ ಶುಕ್ರ ಇದ್ದಾಗ ಪಾಪಗ್ರಹಗಳಾದ ಶನಿ, ರಾಹು, ಕೇತು, ಮಂಗಳ ಇದ್ದರೆ ಅದನ್ನು ಕಳತ್ರ ದೋಷ ಅಂತ ಹೇಳ್ತೀವಿ. 7ನೇ ಮನೆ ಅಧಿಪತಿ ಬಂದು ಶುಕ್ರ. 7ನೇ ಮನೆ ಅಧಿಪತಿ ಬಂದು ಶುಕ್ರನ ಜಾಗದಲ್ಲಿ ಮಂಗಳ 7ನೇ ಮನೆಯಲ್ಲಿದ್ದಾನೆ. ಮಂಗಳ 7ನೇ ಮನೆಯಲ್ಲಿ ಇದ್ದರೆ ಅದನ್ನು ಕಳತ್ರ ದೋಷ ಅಂತ ಹೇಳ್ತೀವಿ. ನೋಡಿ, ಮಂಗಳ 7ನೇ ಮನೆಯಲ್ಲಿ ಇರೋದು, ಇದು ಶುಕ್ರನ ಅಧಿಪತಿ ಜಾಗ. 7ನೇ ಮನೆಯಲ್ಲಿ ಇದು ಸಪ್ತಮ ಸ್ಥಾನದಲ್ಲಿ 7 ಮಂಗಳ ಕುಂತ್ಕೊಂಡಿದ್ರೆ ಇದನ್ನು ಕಳತ್ರ ದೋಷ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಮ ಪ್ರಿಯಾಂಕಗೆ ಇದು ಕಳತ್ರ ದೋಷ ಇದೆ. ಅದರಿಂದ ಏನು ತೊಂದರೆಗಳಾಗ್ತದೆ ಅಂದರೆ, ಸೊ ಕಳತ್ರ ದೋಷ ಅಂತ ಹೇಳಿದ್ರೆ ಅದನ್ನು ಸಂಗಾತಿಯ ಅನಾರೋಗ್ಯ, ವೈವಾಹಿಕ ಜೀವನದಲ್ಲಿ ಕಲಹ, ವಿಚ್ಛೇದನ ಕೂಡ ಆಗುವಂತಹ ಚಾನ್ಸಸ್ ಇರ್ತದೆ. 7ನೇ ಮನೆ ಮಂಗಳ ಇದ್ದರೆ ಅದನ್ನು ಕುಜ ದೋಷ ಕೂಡ, ಇಲ್ಲಿ ಕುಜ ದೋಷ ಕೂಡ ಇದೆ. ಇಲ್ಲಿ ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲ, ಇದನ್ನು ಸಮದೋಷ ಅಂತ ಹೇಳಕ್ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ವೈವಾಹಿಕ ಜೀವನದಲ್ಲಿ ಕಲಹ, ವೈಮನಸ್ಸು, ಸೊ ವೃತ್ತಿನಲ್ಲಿ ಮತ್ತು ಅನಾರೋಗ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಬಾಂಡಿಂಗ್ ಇಲ್ಲ, ಇದೆಲ್ಲ ತೋರಿಸ್ತಾ ಇದೆ. ಸೊ ಇಲ್ಲಿ ಹುಡುಗಿದೊಂದು ಮಂಗಳ ದೋಷ ಮತ್ತು ಈ ಕಳತ್ರ ದೋಷ ಎರಡೂ ಇದೆ. ನೆಕ್ಸ್ಟ್ ವಾಶ್ಯಕೂಟದಲ್ಲಿ ಮಾನವ ಬಂತು. ಇನ್ನು ನಾಡಿ ಕೂಟದಲ್ಲಿ ಇಬ್ಬರದೂ ಆದಿ ನಾಡಿ ಇದೆ. ಹೇಳ್ತೀನಿ, ಪೂರ್ತಿ ಹೇಳ್ಬಿಡ್ತೀನಿ. ಲಗ್ನ ಬಂದು ಆಕಾಶ್ದು ಸಿಂಹ ಲಗ್ನ, ಲಗ್ನಾಧಿಪತಿ ಬಂದು ಸೂರ್ಯ, ರಾಶಿ ಬಂದು ಕನ್ಯಾ ರಾಶಿ, ರಾಶಿ ಅಧಿಪತಿ ಬಂದು ಬುಧ. ಈ ಆಕಾಶ್ಗೆ ಕೆಟ್ಟ ದಿನ ಬಂದು ಸಾಟರ್ಡೆ. ಶನಿವಾರಗಳಲ್ಲಿ ಯಾವುದೇ ಶುಭ ಸಮಾರಂಭಗಳು ಅಥವಾ ಒಳ್ಳೆ ಕೆಲಸಗಳು, ಒಂದು ವೆಹಿಕಲ್ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಇಂಥ ಕೆಲಸಗಳನ್ನು ಸೊ ಅವಾಯ್ಡ್ ಮಾಡೋದು ಒಳ್ಳೆಯದು ಸಾಟರ್ಡೆ. ಇನ್ನು ಕೆಟ್ಟ ಕರ್ಣ ಬಂದು ಕೌಲವ ಇದೆ. ಕೆಟ್ಟ ಲಗ್ನ ಬಂದು ಮೀನ ಲಗ್ನ ಇದೆ. ಕೆಟ್ಟ ತಿಂಗಳು ಭಾದ್ರಪದ ಆ ಮಂತ್ಗಳಲ್ಲಿ ಯಾವುದು ಆ ಥರದ ಕೆಲಸಗಳನ್ನು ಮಾಡಬಾರ್ದು. ಕೆಟ್ಟ ನಕ್ಷತ್ರ ಬಂದು ಶ್ರಾವಣ. ಅಂದರೆ ಶ್ರಾವಣ ನಕ್ಷತ್ರದಿಂದ ಯಾರು ಹುಟ್ಟಿರ್ತಾರೋ ಅಂಥವ್ರ ಹತ್ರ ಫ್ರೆಂಡ್ಶಿಪ್ ಮಾಡೋದು ಅಥವಾ ವ್ಯವಹಾರಗಳು, ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಕೆಟ್ಟ ತಿಥಿ, ಕೆಟ್ಟ ದಿನಗಳು 5ನೇ ತಾರೀಕು, 10ನೇ ತಾರೀಕು, 15ನೇ ತಾರೀಕು. ಯೋಗ ಬಂದು ಸುಕರ್ಮನಿದೆ. ಕೆಟ್ಟ ಯೋಗ. ಕೆಟ್ಟ ಗ್ರಹ ಬಂದು ಚಂದ್ರ ಇದ್ದಾನೆ. ಕೆಟ್ಟ ಸಂಖ್ಯೆ ಬಂದು 1, 7, 9. ಸೊ ಅಕಾರ್ಡಿಂಗ್ ಟು ನ್ಯೂಮರಾಲಜಿ ಮೊಬೈಲ್ ನಂಬರ್ ಆಗಲಿ ಅಥವಾ ಅವ್ರದ್ದು ವೆಹಿಕಲ್ ನಂಬರ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ನಂಬರ್ಗಳನ್ನು ಕೆಲವು ಚೂಸ್ ಮಾಡ್ತಾರಲ್ಲ, ಈ ನಂಬರ್ನ ಅವಾಯ್ಡ್ ಮಾಡಬೇಕು. ಅದೃಷ್ಟ ಸಂಖ್ಯೆ ಬಂದು 2 ಇದೆ.
ಸೊ ಒಳ್ಳೆಯ ಸಂಖ್ಯೆ ಬಂದು 2, 4, 5, 8. ಒಳ್ಳೆಯ ವರ್ಷಗಳು ಬಂದು 29 ವರ್ಷ, 38 ವರ್ಷ, 47 ವರ್ಷ. ಒಳ್ಳೆಯ ವರ್ಷಗಳು ಅಂದರೆ ನಿಮಗೆ ಒಬ್ಬ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನದಲ್ಲಿ ದಶೆ ಮತ್ತು ಗೋಚರದ ಆಧಾರದ ಮೇಲೆ ಆತನದ ಜೀವನದಲ್ಲಿ ಅತ್ಯಂತ ಯಶಸ್ವಿ ಪ್ರಗತಿ ಕಾಣುವಂತಹ ವರ್ಷಗಳನ್ನು ಸೊ ಶುಭ ಗ್ರಹಗಳಾದ ದಶೆ ಮತ್ತು ಭುಕ್ತಿ ಮಹಾದಶೆಗಳು ನಡೆಯುತ್ತವೆ. ಸೊ ಫಾರ್ ಎಕ್ಸಾಂಪಲ್ಲು ಗುರು, ಶುಕ್ರ, ಬುಧ ಈ ಶುಭ ಗ್ರಹಗಳು ಈ ವರ್ಷದಲ್ಲಿ ವ್ಯಕ್ತಿಗೆ ಮಂಗಳಕರವಾಗಿರುತ್ತವೆ ಅಂತ ಅರ್ಥ. ಸೊ ಅದು ಶಿಕ್ಷಣ ಇರಬಹುದು, ಅಥವಾ ಜಾಬ್ ಇರಬಹುದು, ಅಥವಾ ಹಣಕಾಸಿನ ವ್ಯವಹಾರ ಇರ್ಬೋದು, ಅಥವಾ ಅಭಿವೃದ್ಧಿ ಇರಬಹುದು. ಈ ವರ್ಷಗಳಲ್ಲಿ ಅದು ಜಾಸ್ತಿ ಸಕ್ಸಸ್ ಆಗ್ತದೆ ಅಂತೇಳಿ. ಆ ವರ್ಷಗಳು ಯಾವ್ಯಾವುದು ಅಂದರೆ 29. ಇವಾಗ ಆಕಾಶಕ್ಕೆ ಎಷ್ಟು 28 ಇಯರ್ಸ್ 6 ಮಂತ್. ಆಫ್ಟರ್ 6 ಮಂತ್ ಈ ವರ್ಷದ ಕೊನೆಯಲ್ಲಿ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತದೆ. ಸೊ ಅಲ್ಲಿ ಒಳಗಡೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಸೊ 29 ಇಯರ್ಸ್, 38 ಇಯರ್ಸ್, 47 ಇಯರ್ಸ್. ಒಳ್ಳೆಯ ದಿನಗಳು ಬಂದು ಭಾನುವಾರ, ಶುಕ್ರವಾರ. ಒಳ್ಳೆಯ ಗ್ರಹ ರವಿ ಮತ್ತು ಶುಕ್ರ. ಒಳ್ಳೆಯ ಲಗ್ನ ಧನುಸ್ಸು, ವೃಷಭ, ಮಕರ. ಸೊ ಈ ರಾಶಿಗಳು ಏನಿದೆ, ಈ ಲಗ್ನ ಏನಿದೆ, ಈ ಲಗ್ನದಲ್ಲೇ ಮದುವೆ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಈ ಲಗ್ನಗಳಲ್ಲಿ ಮದುವೆ ಮಾಡೋದಿಲ್ಲ. ಸೊ ಅವ್ರಿಗೆ ಸಂಡೇ ರಿಲೇಟಿವ್ಸ್ ಸೇರಿಸ್ಬೇಕು, ನಾವೆಷ್ಟು ರಿಚ್ ಮಾಡಿದೀವಿ ಮದುವೆ ಅಂತ ಅವರೆಲ್ಲ ಬಂದು ನೋಡಬೇಕು. ಸೊ ಯಾವ್ದಾದ್ರು ರಜೆಗಳು ಬೇಕು. ಆ ದಿನಗಳಲ್ಲಿ ಇವ್ರದ್ದು ಡಿಗ್ನಿಟಿ ತೋರಿಸ್ಕೊಳ್ಳೋದಕ್ಕೆ ಆ ಲಗ್ನ ಬಿಟ್ಟು ಯಾವುದೋ ಲಗ್ನದಲ್ಲಿ ಮಾಡ್ತಾರೆ. ಇದರಿಂದನೂ ಕೂಡ ಪ್ರಾಬ್ಲಮ್ಸು ಬರ್ತದೆ. ಸೊ ಅದೃಷ್ಟ ಲೋಹ ಬಂದು ಕಂಚು, ಅದೃಷ್ಟ ಶಿಲೆ ಬಂದು ಪಚ್ಚೆ. ಅವಳೇನು ಆಗುತ್ತೆ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಒಬ್ರು ಹೇಳಿದ್ರು ಅವಳ ಅವನಿಗೆ ಚೆನ್ನಾಗಾಗುತ್ತೆ ಅಂತ. ನೋ ಅಲ್ಲ ಬಿಡಿ, ಅದು ಇದು ಮಾಡಬೇಡಿ. ಇದು ನ್ಯೂಮರಾಲಜಿ, ವಾಟ್ ಇಸ್ ದಟ್ ನ್ಯೂಮರಾಲಜಿ? ಸಂಖ್ಯಾಶಾಸ್ತ್ರ ಅಂತ. ಸಂಖ್ಯಾಶಾಸ್ತ್ರ ಯಾವಾಗಿಂದ ಬಂದಿರೋದು? ಆಗುತ್ತೆ. ಕೇಳಿಸ್ಕೊಬಿಡಿ. ನೀವು ಯಾರು ಈ ಹಾಫ್ ನಾಲೆಡ್ಜ್ ಇರ್ತಾರೋ ಅವ್ರ ಹತ್ರ ಎಲ್ಲ ಕೇಳಿದ್ರೆ, ನೀವು ಇನ್ನೊಬ್ರ ಹತ್ರ ಹೋಗಿಲ್ಲ, ಯಾರ ಗಿಳಿ ಶಾಸ್ತ್ರ ಹತ್ರ, ಅದ್ರ ಕವಡೆ ಬಿಡೋನ ಹತ್ರ, ಅವ್ನು ಕಬ್ಬಣಾಗಿ ಬರ್ತದೆ, ಕಬ್ಬಣದ ಕಡಗ ಹಾಕಿ ಅಂತ ಹೇಳಿ ಕಳಿಸ್ತಾನೆ ನಿಮಗೆ. ನ್ಯೂಮರಾಲಜಿ ಅಂತ ಬಂದಿರೋದು, ಸಂಖ್ಯಾಶಾಸ್ತ್ರ ಬಂದಿರೋದು ಇತ್ತೀಚಿನ ವರ್ಷಗಳಲ್ಲಿ. ಇವಾಗ ಯೋಗ ಅವ್ರು ಎಲ್ಲ ಬೇಕಾದ್ರೂ ಇರಲಿ, ನಾನು ಅದನ್ನ ಹೇಳ್ತಿಲ್ಲ. ನೇಮ ಅವ್ರು ಏನು ಬೇಕಾದರೂ ಮಾಡಿಟ್ಕೊಳ್ಳಿ, ಆಯ್ತಾ? ನಾನು ಹಿಮಾಲಯದಿಂದ ಇವಾಗ ತಾನೇ ಎದ್ದು ಬಂದೆ ಅಂತ ಬೇಕಾದರೂ ಹೇಳ್ಕೊಳ್ಳಿ. ಇವಾಗ ಯೋಗ ಇಡೀ ನಾನು ಚಾಲೆಂಜ್ ಮಾಡಿರ್ತೀನಿ, ಇಡೀ ನಮ್ಮ ಬೆಂಗಳೂರಿನಲ್ಲೇ ಪ್ರಾಪರಾಗಿ ಪತಂಜಲಿ ಅಷ್ಟಾಂಗ ಯೋಗವನ್ನು ಅರ್ಥ ಮಾಡಿಕೊಂಡು ಅದನ್ನು ಟೀಚ್ ಮಾಡ್ತಾ ಇರೋರು 1 or 2 ಮೆಂಬರ್ಸ್ ಇರ್ಬೋದು. ಇನ್ನು ಮಿಕ್ತರೆಲ್ಲ ಅದನ್ನು ಮಾಡ್ರನ್ ಮಾಡಿಕೊಂಡು ಸೊ ಸೂಪರ್ ಯೋಗ, ಪವರ್ ಯೋಗ, ಡಿಸ್ಕೋ ಯೋಗ ಈ ಥರ ಮಾಡಿ ಹದ್ಬನ ಮಾಡಿಟ್ಬಿಟ್ಟಿದ್ದಾರೆ. ಈ ಜ್ಯೋತಿಷಿಗಳು ಕೂಡ ಹೀಗೇನೆ. ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಅಂದು ಇತ್ತೀಚೆಗೆ ಬಂದಿರೋದು ಅದು. ಸೊ ವೈದಿಕ ಜ್ಯೋತಿಷ ಶಾಸ್ತ್ರ ಅಂತ ವೈದಿಕ ಕಾಲದಿಂದ ಬಂದಿರೋದು ಇದು, ಆಯ್ತಾ? ಸೊ ಹಾಗಾಗಿ ಸೊ ಈ ಅಪ್ಪ ಇಷ್ಟನ್ನು ಡೀಟೇಲ್ ಆಗಿ ನೋಡಿದಾರಾ? ಇಲ್ಲ. ಪಂಚಾಂಗನ ಪುಸ್ತಕನೂ ಏನೋ ನೋಡ್ಬಿಟ್ಟು ಅಕ್ಷರಗಳು ಇದನ್ನ ನೋಡ್ಕೊಂಡು ಹೇಳಿರ್ತಾರೆ, ಓಕೆನಾ? ಸೊ ಹಾಗಾಗಿ ಇಟ್ಸ್ ನಾಟ್ ಕರೆಕ್ಟ್. ಇವಾಗ ನಿಮಗೆ ಸೂರ್ಯ ನಮಸ್ಕಾರನೇ ಇದೆ, 12 ಸೂರ್ಯ ನಮಸ್ಕಾರಗಳನ್ನು ಹೀಗೆ ಮಾಡಬೇಕು ಅಂತಿದೆ. ಬೆಳಗ್ಗೆ ಎದ್ದ ತಕ್ಷಣ ಸೊ ಸೂರ್ಯನಿಗೆ ಆರ್ಗೆ ಕೊಟ್ಟು ಖಾಲಿ ಹೊಟ್ಟೆನಲ್ಲಿ ಸ್ನಾನ ಸಂಧ್ಯೆ ಒಂದನೇ ಪೂಜೆ ಮಾಡಿ ಸೂರ್ಯನಿಗೆ ಅಭಿಮುಖವಾಗಿ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಮಂತ್ರ ಉಚ್ಚಾರಣೆಗಳನ್ನು ಹೇಳಿಕೊಂಡು ಇಷ್ಟೇ ಡಿಗ್ರಿ ಸ್ಟ್ರೆಚ್ ಮಾಡಬೇಕು ಅಂತ ಇದೆ. ಇವಾಗ ನಾನೇನು ಸೂರ್ಯ ನಮಸ್ಕಾರ ಮಾಡ್ತೀನಿ, ಆ ಸೂರ್ಯ ನಮಸ್ಕಾರನ ನೀವು 12 ಕಂಪ್ಲೀಟ್ ಮಾಡುವಷ್ಟರಲ್ಲಿ ಕಂಪ್ಲೀಟಿವ್ ಟಯರ್ಡ್, ಏನು ಒಂದು ಆಸನ ಎಕ್ಸ್ಟ್ರಾ ಮಾಡೋಕ್ಕಾಗೋದಿಲ್ಲ. 2-3 ರೌಂಡ್ ಮಾಡೋಷ್ಟಲ್ಲೇ ಕಂಪ್ಲೀಟ್ ನೀವು ಟಯರ್ಡ್, ಅಷ್ಟು ಸ್ಟ್ರೆಚ್ ಮಾಡಬೇಕು ಅದನ್ನು. ಬಟ್ ಇನ್ನು ಕೆಲವರು ಏನು ಹೇಳ್ತಾರೆ, ಈ ಯೋಗ ಹೇಳ್ಕೊಡು ಟೀಚರ್ಸ್ ಇರ್ಬೋದು, ಬೇರೆ ಇರ್ಬೋದು, ನಾನು ಇವತ್ತು 108 ಸೂರ್ಯ ನಮಸ್ಕಾರ ಮಾಡಿದೆ. ಇಂಪಾಸಿಬಲ್. ಆಯ್ತಾ? ಯಾರು ಬೇಕಾದರೂ ನನ್ನ ಹತ್ರ ಓಪನ್ ಅಪ್ ಚಾಲೆಂಜ್ ಮಾಡಲಿ. ನಮ್ದು ಏನು ಸೊ ಅಕಾರ್ಡಿಂಗ್ ಟು ಸೈನ್ಸ್ ಏನು ಹೇಳ್ತದೆ, ನಮ್ಮದು ಬಾಡಿ ಲ್ಯಾಂಗ್ವೇಜ್ ಏನು ಹೇಳ್ತದೆ, ಮತ್ತು ಸೊ ನಮ್ಮದು ಅನಾಟಮಿ ದೇಹ ರಚನಾ ಶಾಸ್ತ್ರ ಹೇಗೆ ಹೇಳ್ತದೆ, ನಮ್ಮದು ಸೊ ಯೋಗಶಾಸ್ತ್ರ ಏನು ಹೇಳ್ತದೆ, ಆ ಥರ ಕಂಪ್ಲೀಟ್ ಪ್ರಾಪರಾಗಿ ಸೈಂಟಿಫಿಕ್ಕಾಗಿ ಅವನು 12 ಸೂರ್ಯ ನಮಸ್ಕಾರ ಮಾಡಿ ತೋರಿಸ್ಲಿ ಸಾಕು. ಬಟ್ ಎಲ್ಲ ಅರ್ಧಂಬರ್ಧ ಮಾಡಿಬಿಟ್ಟು 108 ಸೂರ್ಯ ನಮಸ್ಕಾರ ಅಂತ ಸುಳ್ಳು ಹೇಳ್ತಾರೆ. ಮಾಡ್ಬೋದು ಎಲ್ಲ ಅರ್ಧಂಬರ್ಧ ಸ್ಟ್ರೆಚ್. ಇವಾಗ ಈ ಹ್ಯಾಂಡ್ಸನ್ನ 1 2 3 4 5 ಫುಲ್ ಸ್ಟ್ರೆಚ್ ಮಾಡಿ
ಇನ್ಹೇಲ್, ಟೇಕ್ ಲಾಂಗ್ ಡೀಪ್, ಚೆಸ್ಟ್ 1.5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ಎಕ್ಸೇಲ್. ಈ ಥರ ಮಾಡಿದರೆ ಟಯರ್ಡ್ ಆಗ್ತಾರೆ. ಇವ್ರು ಮಾಡ್ತಾರೆ 1 2 3 4 5 6 ಆಯಿತು 108. ಏನು ಮಾಡಿ ಬಂದೆ? ಸೂರ್ಯ ನಮಸ್ಕಾರ ಮಾಡಿ ಬಂದೆ. ಸೊ ಇಲ್ಲಿ ನಿಮ್ಗೆ ಹೇಳಿರೋದು ಅದೇ ಥರ. ಸೊ ಪ್ರಿಯಾಂಕದ ಹೇಳ್ಬಿಡ್ತೀನಿ. ಪ್ರಿಯಾಂಕದು ಡೇಟ್ ಆಫ್ ಬರ್ತು 4 ಫೆಬ್ರವರಿ 1999, ಗುರುವಾರ ಹುಟ್ಟಿರೋದು. ತಿಥಿ ಚತುರ್ಥಿ, ಕೃಷ್ಣ ಪಕ್ಷ, ಟೈಮು 12 ಗಂಟೆ 20 PM. ಸೊ ಈಕೆಗೂ ಕೂಡ ಮಂಗಳ ದೋಷ ಇದೆ. ರಾಶಿ ಬಂದು ಕನ್ಯಾ ರಾಶಿ. ವಯಸ್ಸು ಇವತ್ತಿಗೆ 27 years 4 months 21 days. ಸೊ ನಕ್ಷತ್ರ ಉತ್ತರ ಫಲ್ಗುಣಿ 3ನೇ ಪಾದ. ಸೊ ಇಲ್ಲಿ ಈ ನಕ್ಷತ್ರ ಪಾದಗಳಲ್ಲಿ 4 ಪಾದಗಳಿದೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಅಂತೇಳಿ. ಇದು 4 ಚರಣಗಳಲ್ಲಿ ನೀವು 3ನೇ ಪಾದ ಅಂದರೆ ಇಂಥ ಅಕ್ಷರದಿಂದನೇ ಹೆಸರಿಡಬೇಕು ಅಂತ ಇರ್ತದೆ. ಸೊ ಇವರು ಆ ಅಕ್ಷರದಿಂದ ಹೆಸರಿಡೋದಿಲ್ಲ. ಇವರು ಯಾವುದೋ ಮಾಡರ್ನಾಗೆ ಏನೋ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದರಲ್ಲಿ ಸೊ ಇವಾಗ ಫಾರ್ ಎಕ್ಸಾಂಪಲ್ ಮಮತಾ ಅಂತ ಇಟ್ಕೊಂಡಿರ್ತಾರೆ. ಈ ಉತ್ತರ ಫಲ್ಗುಣಿನಲ್ಲಿ ಆ ಹೆಸರು ಇಟ್ಟಿರೋದಿಲ್ಲ ಇವರು. ಸೊ ಅದು ಸಿಂಹ ರಾಶಿಗೆ ಹೋಗ್ತದೆ. ಇವರು ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ಗಳನ್ನು ಟಿ ವಿ ಚಾನಲ್ಗಳಲ್ಲಿ ಬರ್ತಾರಲ್ಲ, ಇಲ್ಲೆಲ್ಲ ಈ ಸುಳ್ಳು ಜ್ಯೋತಿಷಿಗಳು ಅವ್ರನ್ನ ನೋಡಿಕೊಂಡು ಸೊ ನಂದು ಸಿಂಹ ರಾಶಿ, ನಂದು ಹೀಗಾಗ್ತಿದೆ ಅಂತ ಕಂಪೇರ್ ಮಾಡೋಕೆ ಹೋಗ್ತಾರೆ. ಇವ್ರ ಲೈಫಲ್ಲಿ ಆಗ್ತಾ ಇರೋದಕ್ಕೂ ಇವರು ಅಲ್ಲಿ ನೋಡೋದಕ್ಕೂ ಟ್ಯಾಲಿನೇ ಆಗೋದು, ಸಂಬಂಧನೇ ಇರೋದಿಲ್ಲ. ಸೊ ಯೋಗ ಬಂದು ಸುಕರ್ಮ, ಕರ್ಣ ಬಂದು ಬಾಳವ, ಸೂರ್ಯೋದಯ 6 ಗಂಟೆ 45 ನಿಮಿಷ 21 ಸೆಕೆಂಡು, ಸೂರ್ಯಾಸ್ತ 6 ಗಂಟೆ 21 ನಿಮಿಷ 43 ಸೆಕೆಂಡು. ನಕ್ಷತ್ರ ಆಧಾರಿತ ಬೆಳ್ಳಿಯಾಗಿ ಬರ್ತದೆ. ವರ್ಣ ಬಂದು ವೈಶ್ಯ, ಇಬ್ಬರದು ಸೇಮು ವರ್ಣ. ಯೋನಿ ಬಂದು ಈಕೆದು ಗೋವು, ಗಣ ಬಂದು ಮನುಷ್ಯ ಗಣ, ನಾಡಿ ಬಂದು ಹಾದಿನಾಡಿ, ವಾಶ್ಯ ಬಂದು ಮಾನವು, ಲಗ್ನ ಬಂದು ಮೇಷ ಲಗ್ನ, ಲಗ್ನದ ಅಧಿಪತಿ ಬಂದು ಮಂಗಳ ಇದ್ದಾನೆ, ರಾಶಿ ಬಂದು ಕನ್ಯಾ ರಾಶಿ, ರಾಶಿ ಅಧಿಪತಿ ಬಂದು ಬುಧ ಇದ್ದಾನೆ, ನಕ್ಷತ್ರ ಅಧಿಪತಿ ಬಂದು ಸೂರ್ಯ ಇದ್ದಾನೆ. ಇದು ಪ್ರಿಯಾಂಕದು. ಸೊ ಕೆಟ್ಟ ದಿನ ಪ್ರಿಯಾಂಕಗೆ ಶನಿವಾರ, ಕೆಟ್ಟ ಕರ್ಣ ಕೌಡವ, ಲಗ್ನ ಬಂದು ಮೀನ ಲಗ್ನ, ಕೆಟ್ಟ ತಿಂಗಳು ಭಾದ್ರಪದ, ಕೆಟ್ಟ ನಕ್ಷತ್ರ ಶ್ರಾವಣ, ಕೆಟ್ಟ ರಾಶಿ ಮಿಥುನ, ಕೆಟ್ಟ ತಿಥಿ 5ನೇ ತಾರೀಕು 10ನೇ ತಾರೀಕು 15ನೇ ತಾರೀಕು. ಯೋಗ ಬಂದು ಸುಕರ್ಮನ್, ಇಬ್ಬರದು ಅದೇ ಇದೆ. ಗ್ರಹ ಬಂದು ಕೆಟ್ಟ ಗ್ರಹ ಚಂದ್ರ, ಕೆಟ್ಟ ಸಂಖ್ಯೆ 1 7 9. ಅದೃಷ್ಟ ಸಂಖ್ಯೆ ಬಂದು 2 ಇದೆ. ಒಳ್ಳೆಯ ಸಂಖ್ಯೆ 2 4 5 8. 29 ವರ್ಷ ಅಂದರೆ ಇನ್ನು 2 years ಪ್ರಿಯಾಂಕಗೆ. ಒಳ್ಳೆ ವರ್ಷಗಳು ಅಂದರೆ ಏನಂತ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಲ್ಲ ಅದು. ಸೊ ಆಕಾಶದ್ದು ಬಂದು ಸೊ ಈ ಇಯರ್ ಹೆಂಡು ಮುಗೀತದೆ. ಸೊ ಪ್ರಿಯಾಂಕದು 29ಗೆ. ಅದು ಬಿಟ್ಟರೆ 38 47. ಒಳ್ಳೆಯ ದಿನ ಭಾನುವಾರ ಶುಕ್ರವಾರ. ಒಳ್ಳೆಯ ಗ್ರಹಗಳು ರವಿ ಮತ್ತು ಶುಕ್ರ. ಒಳ್ಳೆಯ ಲಗ್ನ ಬಂದು ಧನುಷು ವೃಷಭ ಮಕರ. ನೋಡಿ ಹೌದು ಅಲ್ಲ, ಇಬ್ಬರದು ಒಂದೇ ರಾಶಿ ಅಲ್ವಾ? ಇಬ್ಬರದು ಕನ್ಯಾ ರಾಶಿ ಅಲ್ವಾ? ಬಂದೇ ಬರ್ತದೆ. ಸೊ ಅದಕ್ಕೇನೆ ಕೊಟ್ಟಿರೋದು. ಇಲ್ಲಿ ನೋಡಿ ಬೇರೆ ಬೇರೆ ಹಾಗೆಲ್ಲ ಇಲ್ಲಿ ಇಬ್ಬರಿಗೂ ಯಾವುದು ಒಳ್ಳೆ ಲಗ್ನ ಅಂತ ಹೇಳಿದರೆ, ಇಲ್ಲದ ಇವನಿಗೂ ಧನುಷ್ಯನೇ, ಅವ್ರಿಗೂ ಧನುಷ್ಯನೇ. ಈ ಹುಡುಗಿಗೆ ಬೇರೆ ಲಗ್ನ ಅಂತಂದ್ರೆ ಅದೇಗೆ ಮ್ಯಾಚ್ ಆಗ್ತದೆ? ಬಟ್ ಇದರಲ್ಲಿ ಇವರು ಇದನ್ನ ನೋಡಿಲ್ವಲ್ಲ, ಮಂಗಳ ದೋಷದನ್ನು ನೋಡಿಲ್ಲ. ಸೊ ಮತ್ತೆ ನಿಮಗೆ ಇದನ್ನ ಶಯನ ದೋಷ ಅಂತ ಹೇಳಿದ್ನಲ್ಲ, 7ನೇ ಮನೆಯಲ್ಲಿ ಮಂಗಳ ಇರಬಾರ್ದು ಶುಕ್ರ ಅಧಿಪತಿ ಜಾಗದಲ್ಲಿ ಅಂತೇಳಿ ಅದನ್ನ ನೋಡಿಲ್ಲ. ಇದೆರಡು ತೊಂದರೆ ಆಗ್ತಾ ಇದೆ. ಹೇಳ್ತೀನಿ ನಮ್ಮಲ್ಲಿ ನೆಕ್ಸ್ಟ್ ನಿಮಗೆ. ಸೊ ಅದೃಷ್ಟ ಶಿಲೆ ಬಂದು ಕಂಚು, ಅದೃಷ್ಟ ಲೋಹ, ಅದೃಷ್ಟ ಶಿಲೆ ಬಂದು ಪಚ್ಚೆ. ನೋಡಿ ಇದ್ರದ್ದು ಸೊ ಪ್ರಿಯಾಂಕದು. ಸೊ ಪ್ರಿಯಾಂಕನ ಒಂದು ಚಾರ್ಟ್ನಲ್ಲಿ ಶನಿ ದುರ್ಬಲನಾಗಿದ್ದಾನೆ. ಇದು ಮನೆಯ ಮತ್ತೆ ಹಣಕಾಸಿನ ತೊಂದರೆಗೆ ಕಾರಣವಾಗ್ತಾ ಇದೆ. ಶನಿ ರಾಹು ಮಹಾದಶೆಯಲ್ಲಿ ಅಂತರ್ದಶೆಯಿಂದಾಗಿ ಮನೆಯಲ್ಲಿ ಒತ್ತಡ, ಸಾಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದೆ. ಅದರ ಸ್ಟ್ರೆಸ್ಸು, ಆ್ಯಂಸೈಟಿ, ಸಣ್ಣ ಪುಟ್ಟ ಕಲಹಗಳು. ಅದಕ್ಕೆ ಪರಿಹಾರವಾಗಿ ಶ್ರೀ ಶನಿ ಮಂತ್ರ ನಿತ್ಯ ಪಠಣೆ ಮಾಡಬೇಕು ಅಂತ ಇದೆ. ಇದು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲೇ ಕುಂತ್ಕೊಳ್ಳುವಂತಹ ಪರಿಹಾರ ಮಾಡುವಂಥದ್ದು. ಮತ್ತು ಬಡವರಿಗೆ ಕಪ್ಪು ಬಟ್ಟೆ ದಾನ ಮಾಡಬೇಕು. ಸೋಮವಾರ ಉಪವಾಸವಿದ್ದು ಮಾಡುವುದರಿಂದ ಶಾಂತಿ ಸಿಗ್ತದೆ ಅಂತ ಹೇಳ್ತಾ ಇದೆ. ನೋಡಿ ಇನ್ನು ಕಾಳ ಹೌದೌದು. ನಿಮ್ಗೆ ಹೊಟ್ಟೆ ಹಸ್ವಾಗ್ತಾ ಇದೆ ಅಂದ್ರೆ ನೀವೇ ಊಟ ಮಾಡಬೇಕು. ಒಪ್ಕೊಂಡಿಲ್ಲ ಅಂದ್ರೆ ಸಫರ್ ಮಾಡಬೇಕು. ಸೊ ಅದನ್ನ ಮೊದಲೇ ನೋಡ್ಬೇಕಾಗಿತ್ತು. ಇವಾಗ ಒಂದು ಗಾಡಿ ಪಂಚರ್ ಆಗಿ ನೀವು ಬರೋ ಕಾರ್ನಲ್ಲಿ ಆನ್ ದ ವೇ ಎಲ್ಲೋ ಪಂಚರ್ ಆಯ್ತು ಅಂದ್ರೆ ಸೊ ಒಬ್ಬರಿಗೆ ಅಪ್ಲೈ ಆಗೋಲ್ಲ. ಕಾರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಕೂಡ ಸಫರ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನೀವು ಅದನ್ನ ಹೇರ್ ಹಾಕ್ಸ್ಕೊಂಡು ಟೈರ್ ಎಲ್ಲ ಕರೆಕ್ಟ್ ಆಗಿದೆಯಾ ಏನು ನೋಡಿಕೊಂಡು
ಇನ್ನು ಮಂಗಳ ದೋಷ ಇದೆ. ಸೊ ಅವ್ರು ಬರ್ಬೇಕಾ ಅಥವಾ ಹೇಳ? ಇಲ್ಲ ಇಲ್ಲ ಪರವಾಗಿಲ್ಲ, ಅವ್ರಿಗೆ ಸ್ವಲ್ಪ ದೇವ್ರದ್ದು ಅಷ್ಟೊಂದೆಲ್ಲ ನಂಬಿಕೆ ಇಲ್ಲ. ಅಲ್ಲ, ನಾನು ನಿಮ್ಗೆ ಫಸ್ಟ್ ಬಿಗಿನಿಂಗ್ನಲ್ಲಿ ಅದನ್ನೇ ಹೇಳಿದ್ದು. ಇವಾಗ ಏನೆಲ್ಲ ಮಾಡ್ರನ್ ಮಾಡಿಕೊಂಡು ಸೊ ಏನು ಆಚಾರ ವಿಚಾರ ಸಂಸ್ಕಾರಗಳನ್ನು ಗಾಳಿಗೆ ತೂರ್ತಿದ್ದಾರೆ. ಆದ್ದರಿಂದ ತಾವು ಸಫರ್ ಮಾಡ್ತಿದ್ದಾರೆ, ಅವ್ರ ಜೊತೆನಲ್ಲಿ ಇರೋರು ಕೂಡ ಫ್ಯಾಮಿಲಿನೂ ಸಫರ್ ಬೇಕು. ನೋಡಿ, ಈಕೆ ಒಂದು ಡಿಸಿಪ್ಲೈನ್ ಅಂತ, ಯಾವುದು ಪ್ರಿಯಾಂಕದ ಹೇಳ್ತಾ ಇದ್ದೀನಿ, ಒಂದು ಡಿಸಿಪ್ಲೈನ್ ಇದೆ ಪ್ರಿಯಾಂಕಗೆ. ಮತ್ತು ಮಾಡುವಂತಹ ಕೆಲಸ ಆರ್ಡರ್, ಓಕೆನಾ. ಜೀವನದಲ್ಲಿ ಸೊ ಯಾವುದೇ ಯಶಸ್ಸು ಸುಲಭವಾಗಿ ಈಕೆಗೆ ಸಿಗುವುದಿಲ್ಲ. ಕಷ್ಟಪಟ್ಟರೆ ಯಶಸ್ಸು ಸಿಗೋದು, ಸುಲಭವಾಗಿ ಹಣ ಸಿಗುವುದಿಲ್ಲ. ಸೊ ಹಾಗೆ ಬಾಲ್ಯದ ಈಕೆ ಎಲ್ಲಿಂದ ಬಂದಿದ್ದು? ಬಡತನದಿಂದ ಬಂದಿದ್ದ ಅಥವಾ ಮಿಡಲ್? ಇಲ್ಲ ಇಲ್ಲ ಚೆನ್ನಾಗೇ ಇದ್ರು. ಸೊ ಅಡೆತಡೆಗಳು ಚೆನ್ನಾಗಿದೆ. ಮತ್ತೆ ಮಾನಸಿಕ ಒತ್ತಡ ಎದುರಿಸ್ಬೇಕಾಗ್ತದೆ. ಸೊ ಯಾಕೆಂದರೆ ಇಲ್ಲಿ ಮೊದಲನೇ ಮನೆಯಲ್ಲಿ ಶನಿ ಇರೋದ್ರಿಂದ, ನೋಡಿ ಮೊದಲನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸೊ ಮಾನಸಿಕ ಒತ್ತಡ ಎದುರಿಸ್ಬೇಕಾಗ್ತದೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಹಲವು ಅಡೆತಡೆಗಳು ಬರ್ತಾ ಇರ್ತದೆ. ಸೊ ಮತ್ತು ಯಶಸ್ಸು ಸುಲಭವಾಗಿ ಸಿಗೋದಿಲ್ಲ, ಕಷ್ಟಪಡಬೇಕು. ಸೊ ಮತ್ತು ಕಠಿಣ ಪರಿಶ್ರಮ ಇದನ್ನು ಪಡಬೇಕು. ಮತ್ತು ಇದನ್ನು ಹೇಗೆ ನಿಭಾಯಿಸಬೇಕು ಅಂದರೆ ಒಂದು ತಾಳ್ಮೆಯಿಂದ ನಿಭಾಯಿಸಬೇಕು, ದುಡುಕಬಾರ್ದು. ಸೊ ಈಕೆ ಆ ವಯಸ್ಸಿಗಿನ್ನ ಇನ್ನೂ ತುಂಬ ನಾಲೆಡ್ಜ್, ಅಂದರೆ ಒಂದು ಆ ಏಜ್ಗೆ ಏನು ನಾಲೆಡ್ಜ್ ಇರಬೇಕೋ ಅದಕ್ಕಿಂತ ತುಂಬ ನಾಲೆಡ್ಜ್ ಇದೆ ಅಂತ ಈ ಹುಡುಗಿಗೆ. ಸೊ ಹಾಗೆ ಇವರ ಆಲೋಚನೆಗಳು ಗಂಭೀರವಾಗಿರ್ತವೆ. ಅಂದರೆ ಥಿಂಕಿಂಗ್ ಮಾಡೋದು ತುಂಬ ಆಳವಾಗಿ ಥಿಂಕಿಂಗು, ತುಂಬ ದುರಾಲೋಚನೆ ಅಥವಾ ದೂರದ ಆಲೋಚನೆಗಳು ಇದು ಜಾಸ್ತಿ ಇದೆ. ಸೊ ಮತ್ತು ನ್ಯಾಯ ಮತ್ತು ಸತ್ಕರ್ಮದ ಹಾದಿಯಲ್ಲಿ ನಡೆಯಲು ಈಕೆ ಇಷ್ಟಪಡ್ತಾರೆ, ಓಕೆನಾ. ಸೊ ಶನಿಯ ಪ್ರಭಾವದಿಂದಾಗಿ ಜೀವನದ ಪ್ರಮುಖ ಘಟನೆಗಳಾದಂತಹ ಉದ್ಯೋಗ ಯಶಸ್ಸು ತಡವಾಗಿ ಬರ್ತದೆ. ಹಾಗೆ ತಡವಾದರೂ ಅತ್ಯಂತ ನೇರವಾದ ಫಲಿತಾಂಶ ನಿಧಾನವಾಗಿ ಸಿಗುತ್ತದೆ. ಇವರ ಮುಖದ ಮೇಲೆ, ಅಂದರೆ ಈಕೆ ಮಾತಾಡಿದ್ರೆ ಸೊ ಯಾರಿಗಾರು ಆಗಲಿ ಒಂಥರ ಹರ್ಟ್ ಆಗೋ ಥರ ಮುಖದ ಮೇಲೆ ಹೊಡೆದಾಗಿ ಮಾತಾಡುವಂತಹ ಸ್ವಭಾವ. ಹಾಗೆ ಸ್ವಲ್ಪ ಹಠಮಾರಿತನ, ಇದು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅದು ನಿಮಗಿರಬಹುದು, ಗಂಡಂಗಿರಬಹುದು, ಬೇರೆಯವ್ರಿಗಿರಬಹುದು. ಸೊ ಇದ್ದುದನ್ನು ಇದ್ದಂಗೆ ಮಾತಾಡುವಂತಹ ಸ್ವಭಾವ. ಸೊ ಇದು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ಬಟ್ ಆಕೆ ಉದ್ದೇಶ ಸ್ಪಷ್ಟವಾಗಿರ್ತದೆ. ನಾನು ಹೇಳ್ತಾ ಇರೋದು ಕರೆಕ್ಟಾಗಿದೆ, ನಾನು ಹೋಗ್ತಾ ಇರೋ ವೇ ಕರೆಕ್ಟಾಗಿದೆ, ನನ್ನನ್ನು ಇವರು ಅರ್ಥ ಮಾಡ್ಕೊತಾ ಇಲ್ಲ ಅಂಥೇಳಿ ಆಕೆಯ ಉದ್ದೇಶ ಸ್ಪಷ್ಟವಾಗಿರ್ತದೆ. ಸೊ ಹಲವಾರು ಏಳು ಬೀಳುಗಳು ಜೀವನದಲ್ಲಿ ಬರ್ತಾ ಇರ್ತದೆ, ಅದನ್ನು ತಾಳ್ಮೆಯಿಂದ ನಿಭಾಯಿಸ್ಕೋಬೇಕು. ಜಾತಕದಲ್ಲಿ ಶನಿ ನೀಚ ಸ್ಥಾನದಲ್ಲಿದ್ದಾನೆ. ಪಾಪಗ್ರಹಗಳ ದೃಷ್ಟಿಯಿಂದ ಮಾನಸಿಕ ಚಿಂತೆ, ಅತಿಯಾದ ಒತ್ತಡ ಇದೆ. ಪರಿಹಾರವಾಗಿ ನೋಡಿ, ಈಕೆಗೆ ವಯಸ್ಸು ಬಂದು ಆಯಸ್ಸು 70 ವರ್ಷ ಇದೆ. ಸೊ ಪರಿಹಾರವಾಗಿ ಶನಿವಾರ ಶನಿ ಮಂತ್ರ, ಓಂ ಸಂ ಶನೇಶ್ವರಾಯ ನಮಃ ಅಥವಾ ಹಿರಿಯರನ್ನು ಗೌರವಿಸಬೇಕು. ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಮತ್ತು ಎಳ್ಳೆಣ್ಣೆಯಲ್ಲಿ ಶನಿದೇವರಿಗೆ ಅಭಿಷೇಕ ಮಾಡಿಸುವುದು ಉತ್ತಮ. ಯಾಕೆಂದರೆ ಶನಿ 1ನೇ ಮನೆಯಲ್ಲಿದ್ದಾನೆ, ನೀಚ ಸ್ಥಾನದಲ್ಲಿ ಇದ್ದಾನೆ. ಇನ್ನು ಜಾತಕದಲ್ಲಿ ರಾಹು 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಾನಸಿಕ ಅಶಾಂತಿ, ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹದ್ದು, ಸ್ಥಳ ಬದಲಾವಣೆ ಆ ಥರ ಏನಾದರೂ ಇದೆಯಾ? ಸೊ ಅತಿಯಾದ ಆಸೆ, ಸೊ ಹುಟ್ಟಿದ ಜಾಗದಿಂದ ಬೇರೆ ಕಡೆ ಇರೋದು, ಅಥವಾ ಮನೆಗಳನ್ನು ಚೇಂಜ್ ಮಾಡುವುದು, ಅಥವಾ ಕೆಲಸಗಳನ್ನು ಪದೇ ಪದೇ ಚೇಂಜ್ ಮಾಡುವಂತಹದ್ದು. ಸೊ ಈ ಥರದ್ದು ಅತಿಯಾದ ಆಸೆ. ಏನೇ ಭೌತಿಕ ಸುಖಗಳಿದ್ದರೂ ಆಂತರಿಕ ಅತೃಪ್ತಿ ಇರುತ್ತದೆ. ಅಂದರೆ ಮನೆಯಲ್ಲಿ ಎಲ್ಲ ಥರದ ಸ್ಪೆಸಿಲಿಟಿ ಇದ್ರೂ ಸೊ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅತೃಪ್ತಿ, ಇನ್ನೂ ಏನೋ ಬೇಕು ಅನ್ನುವಂತಹ ಅತಿಯಾದಂತಹ ಆಸೆ. ಆ ಥರ ಇದೆಯಾ ನಿಮ್ಮ ಸೊಸೆಗೆ? ಇದೆ. ಏನಾಗಿದೆ ಅಂದರೆ ಇವ್ರ ಮನೆಗಿಂತ ಅವ್ರ ಮನೆ ಅನುಕೂಲವಾಗಿದೆ. ಅವ್ರ ಮನೆಯಲ್ಲೇ ಅವಳಿಗೆ ಹಿಂಗಂದ್ರಂಗೆ ದುಡ್ಡು ಕೊಡ್ತಾರೆ, ಹಂಗೆ ಖರ್ಚು ಮಾಡಿ ರೂಢಿಯಾಗಿ ಇಲ್ಲಿ ಬಂದು ಕೈ ಇಡ್ತಾರೆ. ಸೊ ಆಕಸ್ಮಿಕವಾಗಿ ಭೂಮಿ, ಮನೆ, ವಾಹನ ಭಾಗ್ಯ ಬರುತ್ತದೆ. ಹಾಗೆ ಆಸ್ತಿ ವಿವಾದ ಬರಬಹುದು. ಯಾವುದಾದ್ರು ಅವ್ರ ಪ್ರಾಪರ್ಟಿ ಬರಬೇಕಾದ್ರೆ ಅದರಲ್ಲಿ ಸ್ವಲ್ಪ ವಿವಾದಗಳು ಸಫರ್ ಮಾಡಬೇಕಾಗ್ತದೆ. ಸೊ ಮತ್ತೆ ಮೋಸ ಹೋಗುವ ಸಾಧ್ಯತೆ ಕೂಡ ಇರ್ತದೆ.
ಯಾರಿಗಾದ್ರೂ ಹಣ ಕೊಟ್ಟು ಬೇರೆ ಬೇರೆ ಯಾವುದೇ ವ್ಯವಹಾರದಲ್ಲಾಗಲಿ ಮೋಸ ಹೋಗುವಂತಹ ಸಾಧ್ಯತೆ, ಶೀಟ್ ಆಗುವಂತಹ ಸಾಧ್ಯತೆ ಇದೆ. ಸೊ ಇಂತಹ ವ್ಯಕ್ತಿಗಳು ಒಂದೇ ಮನೆಯಲ್ಲಿ ಶಾಶ್ವತವಾಗಿ ಇರುವುದು ಕಷ್ಟ. ಮತ್ತು ವಿದೇಶ ಪ್ರಯಾಣಕ್ಕೆ ಹೋಗುವಂತಹ ಯೋಗ ಇದೆ. ಯಾವಾಗ ಹೋಗಿ ಬಂದಿದ್ದಾರಾ ಅಥವಾ ಹೋಗೋ ಪ್ಲಾನ್ ಇದೆಯಾ? ಹೋಗಿ ಬಂದಿದ್ದಾರೆ. ಓಕೆ. ಐಷಾರಾಮಿ ಜೀವನ, ತೀರ್ವ ಆಸೆ. ನೋಡಿ ಬರ್ದಿದ್ದೀನಿ ನೋಡಿ, ನೀವು ಇವಾಗ ಹೇಳೋದ್ರಲ್ಲ ಇಲ್ಲಿ ಬರ್ದಿದ್ದೀನಿ ನೋಡಿ. ಅಂದರೆ ತುಂಬ ರಾಯಲ್ಲಾಗಿರಬೇಕು ಅನ್ನುವಂತಹ ತೀವ್ರವಾದಂತಹ ಆಸೆ. ಬಟ್ ಸದ್ಯದ ಮಟ್ಟದಲ್ಲಿ ಅದು ಸಿಗದೇ ಇರುವುದಕ್ಕೆ ನಿರಾಸೆ. ಮತ್ತು ಈಕೆ ರಿಯಲ್ ಎಸ್ಟೇಟ್ ಮಾಡಿದ್ರೆ, ಸೊ ಅಂದರೆ ಮಾಡಲೇಬೇಕು ಅಂತೇನಿಲ್ಲ, ಸಪೋಸ್ ಏನಾದರೂ ರಿಯಲ್ ಎಸ್ಟೇಟ್ ಮಾಡಿದ್ರೆ ಅದರಲ್ಲಿ ತುಂಬ ಲಾಭ ಮಾಡಬಹುದು ಅಂತೇಳಿ. ಸೊ ತಂದೆಯಿಂದ ಲಾಭ ಬರ್ತದಂತೆ. ಸೊ ತಂದೆಯ ಮನೆ ಕಡೆ ಅನುಕೂಲ ಇದೆ, ಲಾಭ ಬರ್ತದಂತೆ. ಮತ್ತು ತಾಯಿಯೊಂದಿಗೆ ಒಂದು ಬಾಂಡಿಂಗ್ ಚೆನ್ನಾಗಿದೆಯಂತೆ ಪ್ರಿಯಾಂಕಾಗೆ. ಆದರೆ ತಾಯಿ ಅನಾರೋಗ್ಯಕ್ಕೆ ಈಡಾಗಬಹುದು. ಮತ್ತು ಈ ಹುಡುಗಿಗೆ ಪ್ರತಿಷ್ಠೆ ಮತ್ತು ತೋರಿಕೆ ಸ್ವಭಾವ ಜಾಸ್ತಿ. ನನ್ನ ಹತ್ರ ಇದೆ ಅಂತ ತೋರಿಸ್ಕೊಡುವಂತಹದ್ದು ಮತ್ತು ಪ್ರತಿಷ್ಠೆ. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗ್ತಾ? ಅಲ್ಲ ಬೇಕು ಅಂದರೆ ನೋಡಿ, ನೀವು ಹೇಳೋಕ್ಕಿಂತ ಮುಂಚಿತವಾಗಿ ಬರೆದಿಟ್ಟಿದ್ದೀನಿ. ಸೊ ರಾಫು ನೆಗೆಟಿವ್ ತೋರಿಸ್ತಾನೆ. ಮಂಗಳವಾರ ಇದಕ್ಕೆ ಏನು ಮಾಡಬೇಕು ಅಂದರೆ, ಈಕೆಗೆ ಈ ಥರ ಬಿಹೇವಿಯರ್ಸ್ ಇದೆಯಲ್ಲ, ಇದನ್ನು ಚೇಂಜ್ ಮಾಡ್ಕೋಬೇಕಾಗಿ. ಅದನ್ನು ಚೇಂಜ್ ಮಾಡಬೇಕು ಅಂದರೆ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಮತ್ತು ನಡವಳಿಕೆ ಬದಲಾವಣೆ ಮಾಡ್ಕೋಬೇಕು. ಆ್ಯಟಿಟ್ಯೂಡು, ಬಿಹೇವಿಯರ್ಸು, ಈ ಈಗೋ, ಅಹಂಕಾರ, ಈ ಪ್ರತಿಷ್ಠೆ, ಇದನ್ನು ಬಿಟ್ಟರೆ ಮಾತ್ರ ಸರಿ ಹೋಗ್ತದೆ. ಇಲ್ಲ ನಾನು ಹಾಗೆ ಇಟ್ಕೊಂಡಿರ್ತೀನಿ ಅಂದರೆ ಸರಿ ಹೋಗೋದಿಲ್ಲ. ನೋಡಿ ಇಲ್ಲಿ ಆಲ್ರೆಡಿ ನಾನು ಹಾಗೆ ಬರೆದಿದ್ದೀನಿ, ನೀವೇನು ನನಗೇನು ಹೇಳಿರಲಿಲ್ಲ. ಓಕೆನಾ? ಸೊ ಈ ಮನೆಯಲ್ಲಿ ರಾಹು ಎಷ್ಟನೇ ಮನೆಯಲ್ಲಿ ಇದ್ದಾನೆ? 4ನೇ ಮನೆಯಲ್ಲಿ ರಾಹು ಇದ್ದಾನೆ. 4ನೇ ಮನೆಯಲ್ಲಿ ರಾಹು ನಿಮ್ಮನ್ನು ಬೌದ್ಧಿಕವಾಗಿ ಸಕ್ರಿಯನ್ನಾಗಿ ಮಾಡಿದ್ರು. ಅಂದರೆ ಬೌದ್ಧಿಕವಾಗಿ ಅಂದರೆ ಅವ್ರಿಗೆ ಏನು ಬೇಕೋ ಎಲ್ಲ ಸಿಗ್ತಾ ಇದ್ರು. ಆಧ್ಯಾತ್ಮಿಕವಾಗಿ ಮತ್ತು ಆಂತರಿಕವಾಗಿ ಶಾಂತಿ ಕಾಪಾಡ್ಕೋಬೇಕು ಅಂದರೆ, ಸೊ ಈ ಒಂದು ಅಹಂಕಾರದ ಸ್ವಭಾವ ಬಿಡಬೇಕು, ಪ್ರತಿಷ್ಠೆಯನ್ನು ಬಿಡಬೇಕು, ತೋರಿಸ್ಕೊಡುವಂತಹ ಸ್ವಭಾವವನ್ನು ಬಿಡಬೇಕು. ಸೊ ಶಾಂತಿ ಕಾಪಾಡಬೇಕು ಅಂದರೆ ಯೋಗ, ಧ್ಯಾನ ಮತ್ತು ದೇವರ ಪೂಜೆ, ಆಧ್ಯಾತ್ಮದ ಕಡೆಗೆ ಒಲವು ತೋರಿಸಿದ್ರೆ ಸಾಧ್ಯ. ಸೊಲ್ಯೂಷನ್ ಹೇಳಿದ್ದೀನಿ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಮಾಡಿದ್ರೆ ಅವ್ರಿಗೆ ಒಳ್ಳೆಯದು, ಮಾಡಲಿಲ್ಲ ಅಂದರೆ ಸೊ ಅವರು ಸಫರ್ ಮಾಡ್ತಾರೆ. ಹೇಳಿದ್ವಾ, ಅವ್ರ ಕಾರಲ್ಲಿ ನಿಮ್ಮ ಗ್ರಾಚಾರ ಕಡಿಮೆ ಹೋಗಿದ್ದೀರಿ, ಸೊ ಗಾಡಿ ಪಂಚರ್ ಹಾಕೋ ತನಕ ನೀವು ನೈಟ್ ಆದ್ರೂ ಅಲ್ಲೇ ವೆಯ್ಟ್ ಮಾಡಬೇಕಷ್ಟೆ. ಸೊ ಇನ್ನು 6ನೇ ಮನೆಯಲ್ಲಿ ಬುಧ ಇದ್ದಾನೆ. ಭಾವನಾತ್ಮಕ ಏರಿಳಿತ. 6ನೇ ಮನೆಯಲ್ಲಿ ಬುಧ ಏನು ತೋರಿಸ್ತಾ ಇದ್ದಾನೆ ಅಂದರೆ, ಸೊ ಲಗ್ನ ಜಾತಕದಲ್ಲಿ 6ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ 6ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಇರುವುದರಿಂದ ಭಾವನಾತ್ಮಕ ಏರಿಳಿತ ಅಂದರೆ ಆ ಫೀಲಿಂಗು, ಭಾವನೆಗಳಿದೆಯಲ್ಲ, ಒನ್ ಟೈಮ್ನಲ್ಲಿ ಇದ್ದಂತಹ ಭಾವನೆಗಳು ಇನ್ನೊಂದು ಟೈಮ್ನಲ್ಲಿ ಇರೋದಿಲ್ಲ. ಮನಸ್ಸು ಚಂಚಲ ಆಗ್ತಾನೆ ಇರ್ತದೆ. ಸೊ ಸದಾ ಚಿಂತಿಸುವಂತಹ ಮನಸ್ಸು, ಏನೂ ಕಳ್ಕೊಂಡಿರೋದಿಲ್ಲ, ಏನೋ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗೇನೋ ಆಗ್ಬಿಟ್ಟಿದೆ ಅನ್ನೋ ಥರ. ಸೊ ಮನಸ್ಸು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಕಿರಿಕಿರಿ. ಸೊ ಇನ್ನು ಸಣ್ಣ ಪುಟ್ಟ ಜೀರ್ಣಕ್ರಿಯೆ ಸಮಸ್ಯೆಗಳು ಬರಬಹುದು, ಒತ್ತಡ, ಸೊ ಟೆನ್ಷನ್ನು, ಈ ಥರದ್ದೆಲ್ಲ ಜಾಸ್ತಿ ಇದೆ. ಇನ್ನು ಈಕೆಗೆ ಉದ್ಯೋಗ ನೋಡ್ತಾ ಹೋದರೆ, ಏಕೆ 6ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ, ಸೊ ನರ್ಸು, ಡಾಕ್ಟರು, ಸೋಷಿಯಲ್ ವರ್ಕು, ಮ್ಯಾನೇಜ್ಮೆಂಟು, ಸೊ ಇಂತಹದ್ರಲ್ಲಿ ಹೋದರೆ ಸೊ ಈಕೆಗೆ ಇಂತಹ ವೃತ್ತಿ ಅಂದರೆ ಈ ಥರದ ಜಾಬು ತೃಪ್ತಿ ತರುವಂತಹದ್ದು. ಹಾಗೆ ಪೊಲಿಟಿಷಿಯನ್ನು ಮತ್ತು ಲಾನಲ್ಲಿ, ಸ್ಪೋರ್ಟ್ಸ್ನಲ್ಲೂ ಕೂಡ ಇವರು ಮುಂಚೂಣಿಯಲ್ಲಿ ಇರ್ತಾರೆ. ಹೋಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಆದಾಯ ಚೆನ್ನಾಗಿದ್ದರೂ ಮನಸ್ಸಿನ ಇಚ್ಛೆಗಳಿಗೆ ಅನುಗುಣವಾಗಿ ಆಗುವ ಅನಾವಶ್ಯಕ ಖರ್ಚುಗಳಿಂದಾಗಿ ಉಳಿತಾಯದ ಮೇಲೆ ಪರಿಣಾಮ ಉಂಟಾಗುತ್ತಿದೆ. ಅರ್ಥ ಆಯ್ತಾ? ಆದಾಯ ಚೆನ್ನಾಗಿದೆ, ಆದರೆ ಮನಸ್ಸಿನ ಇಚ್ಛೆಗಳು ಅಂದರೆ ಅವ್ರದ್ದು ತುಂಬ ಹೈಫೈ ಆಗಿರಬೇಕು. ಅದಕ್ಕೆ ಅನುಗುಣವಾಗಿ ಹೋದಾಗ ಇಲ್ಲಿ ಕಾಸಿರೋದಿಲ್ಲ, ಅದು ಖರ್ಚು ಜಾಸ್ತಿ ಆಗ್ತಾ ಇದೆ. ಅದರ ಪರಿಣಾಮ ಈ ಥರ ಸಮಸ್ಯೆಗಳು ಆಗ್ತಾ ಇದೆ. ನಾವೆಲ್ಲ ಹೇಳಿದ್ರು, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತೇಳಿ. ಅಷ್ಟಕ್ಕೆ ಕಾಲು ಚಾಚಿಕೊಂಡಿದ್ರೆ ಸಮಸ್ಯೆ ಬರೋದಿಲ್ಲ. ಸೊ ಪಕ್ಕದಲ್ಲಿ ಇನ್ಯಾರೋ ಮಲಗಿರ್ತಾರೆ, ಅವ್ರ ಬೆಡ್ ಮೇಲೆ ಕಾಲು ಹಾಕ್ಕೊಂಡ್ರೆ ಪ್ರಾಬ್ಲಮ್ ಆಗ್ತದೆ. ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ತ್ರಿಕಾಸ್ಥಾನ ಅಂತ ಹೇಳ್ತೀವಿ. ಸೊ ಮನಸ್ಸಿನ
ಕಾರಕನಾಗಿದ್ದು ಚಂದ್ರನ ಸ್ಥಾನವು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿದೆ. ಕಾರಣ ಇಲ್ಲಿ ಚಂದ್ರ 6ನೇ ಮನೆಯಲ್ಲಿರುವುದು ಈ ಹುಡುಗಿಗೆ ಮನಸ್ಥಿತಿಗಳನ್ನು ಈ ಥರ ಬದಲಾವಣೆ ಮಾಡ್ತಿದ್ದಾನೆ. ಸೊ ಸೂಕ್ಷ್ಮ ಸ್ವಭಾವ, ತುಂಬ ಸೆನ್ಸಿಟಿವ್ ಮೈಂಡ್, ಸಣ್ಣ ಪುಟ್ಟ ವಿಷಯಗಳಿಗೂ ಬೇಗನೆ ಭಾವುಕರಾಗುವುದು, ಅದರ ಕಡ್ಡಿನ ಗುಡ್ಡ ಮಾಡ್ತಾರೆ ಅಂತಾರಲ್ಲ ಆ ಥರ ಸ್ವಭಾವ, ಮಾನಸಿಕ ಒತ್ತಡ, ಆತಂಕ, ದಾಂಪತ್ಯದಲ್ಲಿ ವಿರಸ. ಇದು ಕರೆಕ್ಟಾ, ರಾಂಗಾ, ರೈಟಾ? ಟೆಲ್ ಮಿ. ನಾನು ಈ ಜ್ಯೋತಿಷ ಬಗ್ಗೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ರಿಸರ್ಚ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮಗೆ ಕೇಳ್ತಾ ಇರೋದು ನಾನು. ಎಲ್ಲ ಸರಿ ಇದೆ ನೀವೇನು ಹೇಳಿದ್ದಲ್ಲ. So, ಓದಿರೋದು ಬಂದ್ಬಿಟ್ಟು ಇಂಜಿನಿಯರಿಂಗ್ MBA ಮಾಡಿದ್ದಾಳೆ. ಅದರಲ್ಲಿ ಈ ಪ್ರೊಫೆಷನಲ್ಗಳಲ್ಲಿ ಹೋದರೆ ಸಕ್ಸಸ್ ಜಾಸ್ತಿ ಇದೆ ಅಂತ ಇರ್ತದೆ. ಹೋಗೋದು ಬಿಡೋದು ಇವಾಗ ನಮ್ಮ ಮನೆಯಲ್ಲಿ ನಿಮ್ಗೆ ಯಾವುದೋ ಇಷ್ಟವಾದ ಒಂದನ್ನು ಮಾಡಿ ಇಟ್ಟಿದ್ದೀನಿ. ಸೊ ತಿನ್ನೋದು ಬಿಡೋದು ನಿಮ್ಗೆ ಸೇರಿದ್ದು, ತಿಂದರೆ ಇಟ್ಸ್ ಓಕೆ. ಸೊ ಇನ್ನು ಆರೋಗ್ಯ, 6ನೇ ಮನೆಯಲ್ಲಿ ಚಂದ್ರ ಇರುವುದು ಜೀರ್ಣಕ್ರಿಯೆ ಸಂಬಂಧ, ಮೂತ್ರಕೋಶದ ತೊಂದರೆ, ಸಣ್ಣ ಪುಟ್ಟ ರೋಗಗಳು, ಹಾಗೆ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ, ಮತ್ತು ಅನಗತ್ಯವಾಗಿ ಖರ್ಚು ಮಾಡುವಂತಹ ಹುಡುಗಿ, ಬೇಡದರದಕ್ಕೆಲ್ಲ ಸುಮ್ಮನೆ ಖರ್ಚು ಮಾಡ್ತಾ ಇರೋದು. ಸೊ ಚಂದ್ರನಿಂದಾಗಿ ಮಾನಸಿಕ ಒತ್ತಡವು ಬರ್ತಾ ಇದೆ. ಅದ್ರ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೂ ದೊಡ್ಡದು ಮಾಡಿ ಟೆನ್ಷನ್ ಮಾಡಿಕೊಂಡು ಬೇರೆಯವ್ರಿಗೂ ಟೆನ್ಷನ್ ಮಾಡ್ತಿದ್ದಾಳೆ. ಸೊ ಇದಕ್ಕೆ ಪರಿಹಾರ ಏನಂದರೆ, ಡೈಲಿ ಸೋಮವಾರ ಶಿವನಿಗೆ ಅಭಿಷೇಕ, ಧ್ಯಾನ, ಸೊ ಪ್ರಾಣಾಯಾಮ, ಯೋಗ ಇದನ್ನು ಮಾಡಿದ್ರೆ, ಅಂದರೆ ಸೋಮವಾರಗಳಲ್ಲಿ ಉಪವಾಸ ಇದ್ದು ಶಿವನಿಗೆ ಒಂದು ಪೂಜೆ ಅಭಿಷೇಕ ಮಾಡಿಸಿದ್ರೆ ಇಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅಂದರೆ ಒಂದು ಮಾನಸಿಕ ನೆಮ್ಮದಿ, ಅಥವಾ ದುಂದು ವೆಚ್ಚ ಮಾಡುವಂತಹದ್ದು, ಅಥವಾ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟದಕ್ಕೆಲ್ಲ ಕಿರಿಕಿರಿ ಮಾಡ್ಕೊಳ್ಳುವಂತಹದ್ದು. ಕಾರಣ ಏನಂದರೆ ಇಲ್ಲಿ ಹುಡುಗಿ ತಪ್ಪಲ್ಲ. ಈಗ ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ, ಅವಳು ಈ ಥರ ಮಾಡ್ತಾಳೆ ಅಂತ. ಸೊ ಅದನ್ನು ಮಾಡಿಸ್ತಾ ಇರೋದು ಆ ಹುಡುಗಿ ಲಗ್ನ ಜಾತಕ ಹುಟ್ಟಿದ ಟೈಮ್ನಲ್ಲಿ ಗ್ರಹಗತಿಗಳು ಆ ಥರ ಮಾಡಿಸ್ತಾ ಇದ್ದಾರೆ, ಇದನ್ನು ಹೇಳ್ಬೋದು. ಇನ್ನು 7ನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಇದು ಮಂಗಳ ದೋಷ. ಇದು ವೈವಾಹಿಕ ಜೀವನದಲ್ಲಿ ಆಕ್ರಮಣಕಾರಿ ಸ್ವಭಾವ, ಅಂದರೆ ಇದ್ದಕ್ಕಿದ್ದಂಗೆ ಜಗಳ ಮಾಡೋದು, ಅಟ್ಯಾಕ್ ಮಾಡೋದು, ತುಂಬ ಕಿರ್ಚಾಡೋದು, ಸೊ ಈ ಥರ ಮಾಡೋದು. ಮತ್ತು ಭಿನ್ನಾಭಿಪ್ರಾಯ, ಸಂಸಾರದಲ್ಲಿ ಭಿನ್ನಾಭಿಪ್ರಾಯ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸೊ ಮತ್ತು ಈಕೆಗೆ ಹೆಚ್ಚಿಗೆ ಈ ಸೆಕ್ಸುವಲ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತೆ. ಹೌದಾ? ನಿಮಗೆ ಕೇಳಬೇಕಪ್ಪ, ನಿಮ್ಗೆ ಹೆಂಗೆ ಗೊತ್ತಿರ್ತದೆ? ಗಂಡ ಕೇಳಬೇಕು ಅಥವಾ ಹೆಂಡತಿ ಕೇಳಬೇಕು, ಓಕೆನಾ? ಸೊ ಹಾಗೆ ಸಣ್ಣ ಪುಟ್ಟ ವಿಷಯಗಳಿಗೂ ವಾಗ್ವಾದ, ಸಂಬಂಧದಲ್ಲಿ ಬಿರುಕು, ಅಹಂಕಾರ ಮತ್ತು ವಿಪರೀತ ಕೋಪ. ಕರೆಕ್ಟಾ? ಅದಕ್ಕೇನೆ ತುಂಬಾ ಜನ ಇಲ್ಲಿ ನಮ್ಮ ಹತ್ರ ಬರೋರು ಪೇಷನ್ಸೇ ಇರೋದಿಲ್ಲ. ಬಿಗಿನಿಂಗ್ ಹೇಳ್ತಿದಾರಂಗೆ ಏನೋ ನಾವೇನೋ ಕೇಳಪ್ಪ ಅಂದ್ರೆ ಇವರೇನೋ ಹೇಳ್ತಿದಾರಲ್ಲ, ಸೊ ಅವ್ರದ್ದು ಏನೋ ಒಂದಿರ್ತದೆ. ನಾನು ಅದು ಸಾಲ ಕೊಟ್ಟಿದ್ದೆ ಒಂದು 20 ಲಕ್ಷ ಬರ್ತದ, ಪೇಷನ್ಸ್ ಇರೋದಿಲ್ಲ. ಬಟ್ ಅದನ್ನ ಪೂರ್ತಿ ನೀವು ಕೇಳಿದ್ರೇನೆ ನೀವು ಏನು ಅನ್ಕೊಂಡ್ ಬಂದಿರ್ತಾರೋ ಅದು ಮಧ್ಯದಲ್ಲಿ ಗ್ರಹಗಳನ್ನು ನೋಡ್ತಾ ಹೋದ್ರೆ, 1 by 1 ನೋಡ್ತಾ ಹೋದ್ರೆ, 1ನೇ ಮನೆಯಲ್ಲಿ ಯಾರಿದ್ದಾರೆ, 2ನೇ ಮನೆಯದು ಅದೇನು ತೋರಿಸ್ತಿದೆ ಗೊತ್ತಾಗೋದು. ಸೊ ನಾವು ಏನೋ ಮಧ್ಯದಲ್ಲಿ ಹೇಳಿದ್ರೆ ಅವ್ರಿಗೆ ಏನು ತಾಳು ಬಿಡ ಅರ್ಥ ಆಗೋದಿಲ್ಲ. ಸೊ ನೋಡಿ, ಇದು ಮತ್ತೆ ಹಾಗೆ ವಾಗ್ವಾದ, ಸಂಬಂಧದಲ್ಲಿ ಬಿರುಕು, ಅಹಂಕಾರ, ಅತಿಯಾದ ಕೋಪ, ಇದನ್ನು ಬಿಡಬೇಕು. ಸೊ ಇದು ನಿಮ್ಗೆ ಪರಿಹಾರಗಳೆಲ್ಲ ಹೇಳ್ತಾ ಇದ್ದೀನಲ್ಲ. ಈಗ ಶನಿ ನೀಚನಾಗಿದ್ದಾನೆ. ಶನಿ ನೀಚನಾಗಿರೋದಕ್ಕೆ ಆ ಗ್ರಹ ಕ್ರೂರತ್ವವನ್ನು ಬಿಟ್ಟು ಹೊರಗಡೆ ಅಥವಾ ಸಮಾಧಾನ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಜ್ಯೋತಿಷ ಕೊಟ್ಟಿದ್ದೀರಿ ನನಗೆ, ಕುಂಡಲಿ ಬರೀರಿ ಅಂತ ಹೇಳಿ. ಸೊ ಇವತ್ತು ಬರೆದಿಲ್ಲ, ನಾನು ಈ ಥರದ 1000 ಬರ್ತಿರ್ತವೆ, ನಾನೇನೋ ನೆಗ್ಲೆಕ್ಟ್ ಮಾಡಿರ್ತೀನಿ ಅಥವಾ ಮರ್ತೋಗಿರ್ತೀನಿ. ನೀವು ಇನ್ನೊಂದ್ಸರಿ ಕಾಲ್ ಮಾಡಬೇಕು. ಸೊ ಅವಾಗಲೂ ಮಾಡಲಿಲ್ಲ, ಇನ್ನೊಂದ್ಸರಿ ಕಾಲ್ ಮಾಡಬೇಕು. ಆವಾಗ ಅಯ್ಯೋ ಅವ್ರು ಪದೇ ಪದೇ ಕಾಲ್ ಮಾಡ್ತಿದ್ದಾರೆ, ಅವ್ರ ಹತ್ರ ನಾನು ಫೀಸ್ ತೊಗೊಂಡ್ಬಿಟ್ಟಿದ್ದೀನಿ ಅನ್ನೋ ಇಂಟ್ರೆಸ್ಟ್ ನಾನು ಬರ್ತದೆ. ಅಯ್ಯೋ ಫಸ್ಟ್ ಅವ್ರದ್ದು ನೋಡೋಣ, ಆಮೇಲೆ ಮಿಕ್ಕಿದವ್ರು ನೋಡೋಣ ಅಂತೇಳಿ. ಸೊ ಹಾಗಾಗಿ ನಾವು ಯಾವಾಗ ಆ ಗ್ರಹಗಳಿಗೆ ಒಂದು ಶಾಂತಿ ಅಂತ ಮಾಡಿಸ್ತೀವೋ, ಸೊ ಅವರು ಆ ಕ್ರೂರತ್ವವನ್ನು ಬಿಟ್ಟು ಸ್ವಲ್ಪ ಏನು ಅದು ದೋಷ ಜಾಸ್ತಿ ಇರ್ತದೋ ಅದ್ರ ಪ್ರಭಾವ ಅಂತ ಹೇಳ್ತೀವಲ್ಲ ನಾವು, ಆ ಪ್ರಭಾವ ಕಡಿಮೆ ಆಗ್ತಾ ಬರ್ತದೆ. ರೆಗ್ಯುಲರಾಗಿ ಮಾಡಬೇಕು. ಇವಾಗ ಹೊಟ್ಟೆ ಹಸ್ವಾಗಿದೆ, ಇವಾಗ ಏನೋ ತಿಂದುಬಿಟ್ಟೆ ಇಲ್ಲ, ಮತ್ತೆ ರಿಪೀಟ್ ಹೊಟ್ಟೆ ಹಸ್ವಾಗ್ತಾ ಇರ್ತದೆ. ಅದನ್ನು ಹೆಲ್ತಿ ಫುಡ್ಡನ್ನು ರೆಗ್ಯುಲರಾಗಿ ಮೇಂಟೈನ್ ಮಾಡ್ಕೊಂಡು ಬಂದರೆ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಡಾಕ್ಟರ್ ಹೇಳಿದ್ದಾರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಳೆ, ಬೇರೆ ಅಷ್ಟೇನು ಮಾಡಲ್ಲ, ಪೂಜೆ ಇದು ಅದೆಲ್ಲ ಏನು ಅಷ್ಟು ಇದಿಲ್ಲ. ಅಲ್ಲಿ ಅಪ್ಪ ಅಮ್ಮದು ಸಪೋರ್ಟ್ ಜಾಸ್ತಿ. ಇಲ್ಲಿ ನಾವೇನೇ ಒಂದು ಹೇಳಿದ್ರೆ ಮಾಡಿದ್ರೆ
ಅಲ್ಲಿ ಅವರು ಅದಕ್ಕೆ ಇದನ್ನೇ ಹೇಳ್ತಾ ಇರೋದು. ವಿರುದ್ಧವಾಗಿ ಇಲ್ಲಿ ಇರ್ತಾರೆ. 99% ಪ್ರೆಸೆಂಟ್ ನವೆ ಡೇಸ್ ಪೇರೆಂಟ್ಸ್ಗಳೇ ಮಕ್ಕಳನ್ನ ಹಾಳು ಮಾಡ್ತಾರೆ. ನಂಬರ್ 2, ಎಜುಕೇಷನ್ ಸಿಸ್ಟಮ್ಸ್. ನಾನು ತುಂಬ ಸ್ಕೂಲು ಕಾಲೇಜುಗಳಿಗೆಲ್ಲ ಹೋಗ್ತಿರ್ತೀನಲ್ಲ, ಸೊ ಅದೇನು ಫಿಶ್ ಮಾರ್ಕೆಟು, ಟೀಚರ್ಗೆ ಭಯ ಇಲ್ಲ, ಪೇರೆಂಟ್ಸಿಗೆ ಭಯ ಇಲ್ಲ. ಆ ಎಜುಕೇಷನ್ ಸಿಸ್ಟಮ್ಸ್, ಅದು ಎಜುಕೇಷನ್ ಸಿಸ್ಟಮ್ಸ್ ಅಲ್ವೇ ಅಲ್ಲ. ಆಚಾರ ಇಲ್ಲ, ವಿಚಾರ ಇಲ್ಲ, ಸಂಸ್ಕಾರ ಇಲ್ಲ, ಯಾರ್ದು ಭಯ ಇಲ್ಲ. ಭಯ ಇಲ್ಲ ಸರ್. ನಾನು ಮೊನ್ನೆ ಇಲ್ಲಿ ವಿಶ್ವಭಾರತೀಯ ಇಲ್ಲಿ ಗಿರಿನಗರದಲ್ಲಿ ಒಂದಿದೆ ಸ್ಕೂಲು. ಒಂದು ವಾರ ಹೋಗಿ ನಾನು ಹೋಗಲಿಲ್ಲ. ಮಕ್ಕಳಿಗೆ ಬೈಬಾರ್ದಂತೆ, ಹೊಡಿಬಾರ್ದಂತೆ. ಸೊ ಮತ್ತು ಅದು ಅವ್ರ ಆಸನಗಳು ಮಾಡುವಾಗ ಅವ್ರದ್ದು ಹೆಣ್ಮಕ್ಳನ್ನ ಹೀಗೆ ಬಾಡಿ ಟಚ್ ಮಾಡಬಾರ್ದಂತೆ. ಅವ್ರು ಹೆಂಗೆ ಅದು ನಾನು ಹೇಳಿದ್ರು ನಿಮಗೆ. ಸೊ ಇಷ್ಟು ಮಾಡಿದ್ರೆ ಓಕೆ, ಫೈನ್ ಸುಮ್ಮನೆ ಆಗಬೇಕಂತೆ. ನಾನು ಬೈಬಾರ್ದಂತೆ, ಹೊಡಿಬಾರ್ದಂತೆ. ನಾನು ಹೇಳಿದೆ ಇದು ಫಿಶ್ ಮಾರ್ಕೆಟ್, ಇದು ಎಜುಕೇಷನ್ ಸಿಸ್ಟಮ್ಸೇ ಅಲ್ಲ. ಇದು ಒಂದು ಗುರುಕುಲ ಅಂದರೆ ಇಲ್ಲಿ ಏನಿರಬೇಕು? ಸೊ ವಿದ್ಯೆ ಅಂದರೆ ವಿನಯ ಇರಬೇಕು. ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಯಾರಿಗೂ ವಿನಯ ಇಲ್ಲ. ತುಂಬ ಈಗೋ ಆ್ಯಟಿಟ್ಯೂಡು, ಮನ್ಸಿಗೆ ಬಂದಂಗೆ ಹುಚ್ಚರ ಥರ. ಇವ್ರುಗಳು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಎಲ್ಲ ಡಬಲ್ ಗ್ರಾಜುಯೇಟ್ಸ್ ಇರ್ತಾರೆ, ಬಟ್ ಏನು ಅಲ್ಲ, ಅದು ಎಜುಕೇಶನ್ ಅಲ್ಲ. ಅದು ವಿದ್ಯೆ ಅಂದ್ರೆ ಅಲ್ಲಿ ವಿನಯ ಇರಬೇಕು, ಸಂಸ್ಕಾರ ಇರಬೇಕು, 100 ಜನಕ್ಕೆ ಅವ್ರ ದಾರಿ ದೀಪ ಆಗಿರ್ಬೇಕು. ಎರಡೂ ಇಲ್ಲ. ಇದು ಅಪ್ಪ ಅಮ್ಮಂದರು ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಅಲ್ಲಿ ರೂಮ್ನಲ್ಲಿ ನನ್ನ ಮಗಳಿದ್ದಾಳೆ, ಅವಳು ಡಬಲ್ ಗ್ರಾಜುಯೇಟೇನೆ. ನೋಡೋದಕ್ಕೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡ ಅಂತ ಫೋಟೋದಲ್ಲಿ ಇದ್ದಾಳೆ ನೋಡಿ ಮೇಲ್ಗಡೆ. ಸೊ ಅವಳು ಹೇಳಿದ್ಲು, ಹಳೆಯ ಒಂದು ಇಂಜಿನಿಯರು, ಮಂಡ್ಯದ ಹತ್ರ ಹಳ್ಳಿ, ನಮ್ಮ ಊರ ಪಕ್ಕ. ಇವಾಗ ನಾನು ಆಶ್ರಮ ಕಳಿಸ್ತಾ ಇದ್ದೀನಲ್ಲ, ಅಲ್ಲಿಂದ 3 ಕಿಲೋಮೀಟರ್ ಕೊಟ್ಟಿದ್ದೀನಿ. ಸೊ ಹುಡುಗನ ನೋಡಿದ್ಲು, ಅವಳದು ಮದುವೆ ಫಿಕ್ಸ್ ಆಗಿ ಚೌಟ್ರಿ ಆದಮೇಲೆ ಇದೆಲ್ಲ ನಿಮ್ಗೆ ಯಾಕೆ ಅಂದರೆ ನಾಲೆಡ್ಜ್ಗೆ ಹೇಳ್ತಿದ್ದೀನಿ. ಚೌಟ್ರಿ ಫಿಕ್ಸ್ ಆದಮೇಲೆ ತುಂಬ ಜನ ನಮ್ಮದು 10 ಬಿಲ್ಡಿಂಗ್ ಇದೆ, 50 ಬಿಲ್ಡಿಂಗ್ ಇದೆ, ಹುಡುಗಂಗೆ 2 ಲಕ್ಷ ಬರುತ್ತೆ, 3 ಲಕ್ಷ ಕೊಡ್ತದೆ, ಕ್ಯಾನ್ಸಲ್ ಮಾಡಿ ಹಳ್ಳಿಗೆ ಯಾಕೆ ಕೊಡ್ತಾ ಇದ್ರಿ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವಳು, ಅವಳು BMS ಕಾಲೇಜಲ್ಲಿ ಓದಿದ್ದು. ಸೊ ಅಂತ ತುಂಬ ಜನ ಆಫರ್ ಬಂತು. ನಾನು ಅವಳ ಹತ್ರ ಕೂರಿಸ್ಕೊಂಡು ಆ ರೂಮ್ನಲ್ಲಿ ಮಾತಾಡಿದೆ. ನೋಡಮ್ಮ, ಈ ಥರ ಆಪರ್ಚುನಿಟೀಸ್ ಬರ್ತಿದೆ. ನೀನು ಹುಟ್ಟಿದ್ದು ಬೆಂಗಳೂರಿನಲ್ಲೇ, ಬೆಳೆದಿದ್ದು ಬೆಂಗಳೂರಿನಲ್ಲೇ. ಅವಳದೊಂದು 300-400 ಸರ್ಟಿಫಿಕೇಟ್ ಇದೆ. ಅವಳು ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್ನು, ಯೋಗ, ರಬ್ಬಿ. ನೋಡಿದ್ರು ಚಿಕ್ಕದಾಗಿದ್ದಾಳೆ, ಪುಟ್ಪುಟ್ಟದಾಗಿ, ಬಟ್ ತುಂಬ ಅಚೀವ್ ಮಾಡಿದ್ದಾಳೆ. ಹೇಳಿದೆ, ಅವಳು ಒಂದೇ ಮಾತು ಹೇಳಿದ್ದು, ಇಲ್ಲ ನನಗೆ ಇಲ್ಲಿ ಹುಡುಗರು ನಾನು ಬೇಕಾದಷ್ಟು ಕಾಲೇಜು ಸ್ಕೂಲ್ಗಳಲ್ಲಿ ನೋಡಿದ್ದೀನಿ, ಇಲ್ಲಿ ಆ್ಯಟಿಟ್ಯೂಡ್ ಬಿಹೇವಿಯರ್ಸ್ ನೋಡಿದ್ದೀನಿ. ಅವನು ಹಳ್ಳಿ ಹುಡುಗ, ನಮ್ಮ ಹಳೆ ಸಂಬಂಧ ಜೊತೆಗೆ. ಸೊ ಆ ಹುಡುಗನ್ಗೆ ಅವನ ಆ್ಯಟಿಟ್ಯೂಡು ಬಿಹೇವಿಯರ್ಸ್ ಎಲ್ಲ ಇಷ್ಟ ಆಯಿತು. ಅವನು ಹೇಗಿದ್ರೂ ಪರವಾಗಿಲ್ಲ, ಸೊ ನಾನು ಆ ಹುಡುಗನೇ ಮದುವೆ ಆಗ್ತೀನಿ ಅಂತೇಳಿ. ಆಯಿತಾ? ಸೊ ಇವಾಗ ಹೈ ಕ್ಲಾಸಾಗಿ ಅವರು ತುಂಬ ಚೆನ್ನಾಗಿ ಇಬ್ಬರದ್ರ ಕುಂಡಲೆಲ್ಲ ಚೆಕ್ ಮಾಡಿದೆ, ಏನು ತೊಂದರೆ ಇರಲಿಲ್ಲ, ಮದುವೆ ಮಾಡಿಕೊಟ್ಟಿದ್ದೀನಿ. ಒಂದು ಮಗುನೂ ಇದೆ, ರೂಮಲ್ಲಿದ್ದಾಳೆ, ಇವತ್ತು ಬೆಳಗ್ಗೆ ಬಂದು. ಸೊ ಆರಾಮಾಗಿದ್ದಾರೆ. ಮತ್ತು ಅವರು ವಾರ್ಗಿತಿ ಜೊತೆಯಲ್ಲಿ ಸ್ವಲ್ಪ ಅವ್ರದ್ದು ಬೇರೆ ಥರದ್ದು ಸಮಸ್ಯೆ. ಅವಾಗವಾಗ ನೋಡಿಯಪ್ಪ ಹಾಗೆ ಹೀಗೆ ಅಂತೇಳಿ ನನಗೆ ಕಾಲ್ ಮಾಡಿ ಹೇಳ್ತಿರ್ತಾಳೆ. ನಾನು ಒಂದೇ ಮಾತು, ನಿಮ್ಮ ಅತ್ತೆ ಮಾವ ಇದಾರಲ್ಲ ಅವರೇ ದೇವರು, ತುಂಬ ಒಳ್ಳೆ ಮನುಷ್ಯರು. ಗಂಡನೂ ಅಷ್ಟೇ ತುಂಬ ಒಳ್ಳೆ ಮನುಷ್ಯ. ಸೊ 2ನೇವರು 3ನೇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಲ್ಲಿ ಇರ್ತಾರೆ, ಸ್ವಲ್ಪ ದಿವಸ ಆಮೇಲೆ ಹೋಗ್ತವೆ. ಈ ಮಾತನ್ನ ಪ್ರತಿಯೊಂದು ಪೇರೆಂಟ್ಸು ಹೇಳಬೇಕು. ನನ್ನ ಮಗಳು ಕರೆದು ಕೇಳಿ, ಅವಳು ಯಾವತ್ತು ಅಲ್ಲಿ ಏನಾದರೂ ಒಂದು ಕಂಪ್ಲೇಂಟ್ ಹೇಳಿದ್ರೆ ನಾನು ಎಸ್ ಯು ಆರ್ ರೈಟ್. ಇವಾಗ ನಾವು ಅಷ್ಟೇ, ನಾವು ತುಂಬ ಸೊ ದೇವ್ರು ಕೊಟ್ಟಷ್ಟರಲ್ಲಿ ಅನುಕೂಲವಾಗಿದ್ದೀವಿ, ಯಾರ ಹತ್ರ ಏನು ಇದ್ದಿಲ್ಲ. ಓಕೆನಾ? ಸೊ ಯಾರ ಹತ್ರನೂ ₹1 ಅನ್ಯಾಯ ತೊಗೊಂಡಿಲ್ಲ. ತುಂಬ ಎಫರ್ಟ್ ಹಾಕಿ ಕಷ್ಟಪಟ್ಟು ಸೊ ಮಾಡಿರೋದು. ಮತ್ತು ಸ್ವಲ್ಪ ಪಿತ್ರಾಜಿತು ಆಸ್ತಿನೂ ಇದನ್ನು ಅಲ್ಲೇ ಇವಾಗ ಆಶ್ರಮ ಕಳಿಸ್ತಾ ಇರೋದು. ಕಂಪ್ಲೀಟ್ ಆಧ್ಯಾತ್ಮದ ಕಡೆಗೆ ಹೋಗ್ಬಿಡೋಣ ಅಂತೇಳಿ. ಈ ಪ್ರಪಂಚ, ಈ ಜನ ಇದೆಲ್ಲ ನೋಡಿ ನೋಡಿ ಸಾಕಾಗಿ ಆಯಿತಾ. ತುಂಬ ಹೊಲಸು, ತುಂಬ ಕೆಟ್ಟ ಜನಗಳು. ಸೊ ಹಾಗಾಗಿ ಅವಳು ಯಾವಾಗ ಕಾಲ್ ಮಾಡಿ ಅವಳು ಏನೇ ಕಂಪ್ಲೇಂಟ್ ಹೇಳಿದ್ರು ನಾನು ಅವಳಿಗೆ ಇವಾಗ ಕರೆಕ್ಟ್ ಅಂತ ಹೇಳೋದಿಲ್ಲ. ಬಟ್ ಇವಳು ಮಿಸ್ಟೇಕ್ ಇಲ್ಲದೆ ಇದ್ರು ಅದಕ್ಕೆ ಒಂದು ಡೀಪಾಗಿ, ಇವಾಗ ನಿಮ್ಗೆ ಹೆಂಗೆ ಹೇಳ್ತಾ ಇದ್ದೀನೋ ಹಂಗೆ ಅವಳಿಗೆ ಡೀಪಾಗಿ ಹೇಳ್ತೀನಿ. ಸೊ ಆಧ್ಯಾತ್ಮದ ಕಡೆ ಕರ್ಕೊಂಡು ಹೋಗ್ಬಿಡ್ತೀನಿ ಅವಳನ್ನ. ಸೊ ಹಾಗಾಗಿ ಇವಾಗ ಮಕ್ಳಿಗೆ ಅಂತಂದರೆ ಅವಳು ಯಾರೋ ಬೇರೆ ಮಕ್ಕಳೆಲ್ಲ ಬಂದು ನಮ್ಮ ಅತ್ತೆ ಕೊಟ್ಬಿಡ್ತಾರೆ ಎಂದು ಕೊಡಲಿ ಬಿಡಮ್ಮ, ಇಟ್ಟಿದ್ದು ತಮಗೆ ಬಚ್ಚಿಟ್ಟಿದ್ದು ಪರರಿಗೆ ತಿನ್ನಲಿ ಬಿಡಮ್ಮ. ಸೊ ಆ ಮಕ್ಳು ಕೊಟ್ಬಿಡ್ತಾರೆ ಅಂತೇಳಿ ನಿನ್ನ ಮಗಳಿಗೂ ನೀನು ಒಣಗಿಸ್ಬಿಟ್ರೆ ನಿನ್ನ ಮಗಳು ತಾನೇ ವೀಕ್ ಆಗೋದು, ಮೊದಲೇ ವೀಕ್ ಇದ್ದಾಳೆ. ಈ ಥರ ಪೇರೆಂಟ್ಸ್ಗಳು ಹೇಳಬೇಕೆ ಹೊರತು ಸೊ ಅವ್ರು ಬೇರೆ ಥರದಕ್ಕೆ ಅವ್ರಿಗೆ ತುಪ್ಪ ಸುರಿದ್ರೆ ಬೆಂಕಿ ಹತ್ಕೊತಾನೆ ಇರ್ತದೆ. ನಿಮ್ಗೆ ನಮ್ಮದು ಲೈಫ್ ಸ್ಟೈಲೂ ಹಾಗೆ ಸರ್. ನಮ್ಮದು ಒಂದು ರೌಂಡಾಗಿ ಒಂದು ಸರ್ಕಲ್ ಹಾಕೊಂಡಿದ್ದೀವಿ, ಇದೇ ರೀತಿನೇ ಇರಬೇಕು ಮಾಡಬೇಕು ಅಂತ ಹೇಳಿ ಇರ್ತೀವಿ. ಹೌದು ಹೌದು. ಅದಲ್ಲಿ ಅವ್ರಿಗೆ ಅದು ಒಂದು ಇಷ್ಟ ಆಗ್ತಿಲ್ಲ, ಅದರಿಂದ ಹೊರಗಡೆ ಇರಬೇಕು ನಾನು. ಪ್ರೀತಿ ವಿಶ್ವಾಸಕ್ಕೆಲ್ಲ ಮನೆಯಲ್ಲಿ ಏನು ಕೊರತೆ ಇಲ್ಲ. ಇವಾಗ ನಮ್ಗೆ ಒಬ್ಬನೇ ಮಗ ಇರೋದಕ್ಕೋಸ್ಕರ ನಾವು ಮಗಳನ್ನ ಥರ ಸೊಸೆ ನೋಡ್ಕೊಂತ ಇದ್ದೀವಿ. ನಾವು ಮಗನಿಗಿನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ